ನಾನು ಹೆದರಿಕೊಂಡು ಹಾಗೆ ಹಿಂದೆ ತಿರುಗಿ ನೋಡಿದಾಗ ನನ್ನ ಕಣ್ಣೆದುರು ನಿಂತಿದ್ದ ಆ ಮನುಷ್ಯನನ್ನು ನೋಡಿ ನನ್ನ ಕಾಲ ಕೆಳಗಿನ ಭೂಮಿಯನ್ನೇ ಸರಿದು ಹೋದಂತಾಗಿತ್ತು. ತಲೆ ಸುತ್ತು ಬಂದು ಅಲ್ಲೇ ನೆಲದ ಮೇಲೆ ಬಿದ್ದು ಬಿಟ್ಟೆ. ನನ್ನ ಹೆಸರು ಪ್ರೀತಿಯಲ್ಲ, ನನ್ನನ್ನು ಎಲ್ಲರೂ ಪವಿತ್ರ ಅಂತ ಕರೀತಾರೆ. ನಾನು ತುಂಬ ಬಡ ಕುಟುಂಬದ ಹುಡುಗಿ. ನನ್ನ ತಂದೆ ತಾಯಿ ಇಬ್ಬರು ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋಗಿದ್ರು. ನಾನು ನಮ್ಮ ಅಜ್ಜಿಯ ಜೊತೆ ಬದುಕ್ತಾ ಇದ್ದೆ. ಈ ಲೋಕದಲ್ಲಿ ಬಡವರಿಗೆ ಯಾರೂ ಗೌರವ ಕೊಡಲ್ಲ, ಅವರಿಗೇನು ಮಾಡೋ ಹಕ್ಕೂ ಇರಲ್ಲ ಅನಿಸುತ್ತೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಒಬ್ಬ ಹುಡುಗನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಅವನ ಜೊತೆ ಇಡೀ ಜೀವನ ಕಳೆಯಬೇಕು ಅಂತ ಕನಸು ಕಂಡೆ. ಅವನು ತುಂಬ ಶ್ರೀಮಂತ ಮತ್ತು ದೊಡ್ಡ ಮನೆತನದ ಹುಡುಗ. ಮೊದಮೊದಲು ನಾವಿಬ್ಬರೂ ದೂರದಿಂದಲೇ ನೋಡ್ಕೊತಾ ಇದ್ವಿ. ಆಮೇಲೆ ಒಬ್ಬರಿಗೊಬ್ಬರು ಇಷ್ಟ ಆಗಿ ನಂಬರ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡು ಫೋನ್ನಲ್ಲಿ ಮಾತನಾಡೋಕೆ ಶುರು ಮಾಡಿದ್ವಿ. ನಾನು ನನ್ನ ಬಗ್ಗೆ ಎಲ್ಲ ನಿಜವನ್ನು ಅವನಿಗೆ ಹೇಳಿಬಿಟ್ಟೆ. ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಅಜ್ಜಿಯ ಜೊತೆ ಇರೋದು, ನಮ್ಮ ಮನೆಯ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಅನ್ನೋದನ್ನೆಲ್ಲ ಓಪನ್ ಆಗಿ ಹೇಳಿದೆ. ಆಮೇಲೆ ಅವನು ಅವನ ಬಗ್ಗೆ ಹೇಳಿದ. ಅವನು ಆ ದೊಡ್ಡ ಮನೆಯಲ್ಲಿ ಎಲ್ಲರಿಗಿಂತ ಸಣ್ಣ ಮಗ. ಅವನ ಹೆಸರು ಕಾರ್ತಿಕ್. ಅವನಿಗೆ ಇಬ್ಬರು ಅಣ್ಣಂದಿರು ಇದ್ದಾರೆ. ನಾವಿಬ್ಬರು ಒಬ್ಬರನ್ನೊಬ್ಬರು ಅತಿಯಾಗಿ ಹಚ್ಚಿಕೊಂಡೆವು. ಮದುವೆ ಆಗಬೇಕು ಅಂತ ಫಿಕ್ಸ್ ಕೂಡ ಆದ್ವಿ. ನಮ್ಮ ಅಜ್ಜಿಗೆ ವಿಷಯ ಗೊತ್ತಾದಾಗ ಅವರೇನು ಬೇಡ ಅನ್ನಲಿಲ್ಲ. ನಮ್ಮ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟರೆ ಕಾರ್ತಿಕ್ ಮರುದಿನವೇ ತಮ್ಮ ಮನೆಯಲ್ಲಿ ಮಾತನಾಡಿ ನಮ್ಮ ಮನೆಗೆ ಮದುವೆ ಪ್ರಸ್ತಾಪ ತರೋದಾಗಿ ಹೇಳಿದ. ಆದರೆ ದುರಾದೃಷ್ಟ ಅಂದರೆ ಅದೇ ದಿನ ನಮ್ಮ ಅಜ್ಜಿ ಹಠಾತ್ತಾಗಿ ತೀರಿ ಹೋಗ್ಬಿಟ್ರು. ನನ್ನನ್ನು ಈ ಪ್ರಪಂಚದಲ್ಲಿ ಒಂಟಿ ಮಾಡಿ ಹೊರಟೋದ್ರು. ಅವರು ಹೋದ ಮೇಲೆ ನನಗೆ ನಾನೊಬ್ಬಳೇ ಅನಾಥೆ ಅನ್ನೋದು ಕಣ್ಣಿಗೆ ಕಟ್ಟಿದಂಗೆ ಕಾಣ್ತಾ ಇತ್ತು. ಮನೆಯಲ್ಲಿ ಎಲ್ಲಿ ನೋಡಿದರೂ ಬರೀ ಶೂನ್ಯ, ಒಂಟಿತನ ಕಾಡುತ್ತಿತ್ತು. ನನ್ನ ಬದುಕಲ್ಲಿ ಉಳಿದಿದ್ದು ಒಂದೇ ಒಂದು ಭರವಸೆ ಅಂದರೆ ಅದು ಕಾರ್ತಿಕ್ ಮಾತ್ರ. ಆದರೆ ಕಾರ್ತಿಕ್ ಮನೆಯಲ್ಲಿ ಈ ಮದುವೆಗೆ ಖಂಡಿತವಾಗಿ ಬೇಡ ಅಂದ್ಬಿಟ್ರು. ಕಾರ್ತಿಕ್ ಯಾವುದಾದರೂ ದೊಡ್ಡ ಶ್ರೀಮಂತ ಮನೆ ಹುಡುಗಿನ ನೋಡಿ ಕೋಟಿಗಟ್ಟಲೆ ವರದಕ್ಷಿಣೆ ತರೋ ಥರ ಮದುವೆ ಮಾಡಬೇಕು ಅನ್ನೋದು ಅವರ ಪ್ಲ್ಯಾನ್ ಆಗಿತ್ತು. ನಿನ್ನಂಥ ಬಡ ಹುಡುಗಿನ ನಮ್ಮ ಮನೆ ಸೊಸೆ ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಬೈದು ಕಾರ್ತಿಕ್ಗೆ ಬೇರೆ ಹೆಣ್ಣು ನೋಡೋಕೆ ಶುರು ಮಾಡಿದರು. ಆದರೆ ಕಾರ್ತಿಕ್ ಮನಸ್ಸಿನಲ್ಲಿ ನಾನೊಬ್ಬಳೇ ಇದ್ದಿದ್ದು. ಅವನು ನನ್ನ ನೋಡೋಕೆ ಬಂದ. ಅವನ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ನನ್ನ ಹತ್ರ ಏನೋ ಹೇಳೋಕೆ ಬಂದವನು ನನ್ನ ಸ್ಥಿತಿ ನೋಡಿ ಅಲ್ಲೇ ಗಂಟಲು ಕಟ್ಕೊಂಡು ನಿಂತು ಬಿಟ್ಟ. ನನ್ನ ಅಜ್ಜಿ ತೀರಿ ಹೋಗಿರೋದು, ನನ್ನ ಜೊತೆ ಈಗ ಯಾರೂ ಇಲ್ಲದೆ ನಾನ್ಯಾರೋ ಪರದೇಶಿ ಥರ ಇರೋದನ್ನು ನೋಡಿ ಅವನಿಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ನಿಜ ಹೇಳಬೇಕೆಂದರೆ ಅವನು ಮದುವೆ ಕ್ಯಾನ್ಸಲ್ ಮಾಡೋಕೆ ಅಂತಾನೇ ಬಂದಿದ್ದ. ಆದರೆ ನನ್ನ ಪರಿಸ್ಥಿತಿನ ನೋಡಿ ಅವನು ತನ್ನ ನಿರ್ಧಾರವನ್ನೇ ಬದಲಾಯಿಸಿಬಿಟ್ಟ. ನನ್ನ ಹತ್ರ ಬಂದು, ನಾನು ನಿನ್ನ ಮದುವೆ ಆಗ್ತೀನಿ ಪವಿತ್ರ. ನಮ್ಮ ಮನೆಯಲ್ಲಿ ಒಪ್ಪಲಿ ಬಿಡಲಿ, ನನಗೆ ನೀನೇ ಮುಖ್ಯ. ನೀನು ನನ್ನ ಜೊತೆ ನಡೆ ಅಂದ. ನನ್ನನ್ನು ಕರ್ಕೊಂಡು ಸೀದಾ ರಿಜಿಸ್ಟ್ರ್ ಆಫೀಸ್ಗೆ ಹೋದ. ಅಲ್ಲಿ ಅವನ ಒಂದಿಬ್ಬರು ಫ್ರೆಂಡ್ ಸಾಕ್ಷಿ ಹಾಕಿದರು. ನಾವಿಬ್ಬರು ಕೋರ್ಟ್ ಮದುವೆ ಮಾಡಿಕೊಂಡೆವು. ಮದುವೆ ಏನೋ ಆಯಿತು. ಆದರೆ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಆತಂಕ ಶುರುವಾಗಿತ್ತು. ಮುಂದೇನು ಅಂತ. ಈಗ ಕಾರ್ತಿಕ್ ಮನೆಯಲ್ಲಿ ಈ ಮದುವೆ ವಿಷಯ ಹೇಳಬೇಕಿತ್ತಲ್ಲ. ಅವರ ಮನೆಯಲ್ಲಿ ಕಾರ್ತಿಕ್ ಈ ಬಡ ಹುಡುಗಿ ಬಿಟ್ಟು ಬರ್ತಾನೆ, ಆಮೇಲೆ ಕೋಟ್ಯಾಧಿಪತಿ ಮಗಳನ್ನು ತಂದು ಮದುವೆ ಮಾಡಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಕಾರ್ತಿಕ್ ಆಗಲೇ ನನ್ನ ಕರುಳಿಗೆ ತಾಳಿ ಕಟ್ಟಿರೋದು ಅವರಿಗೆ ಗೊತ್ತಿರಲಿಲ್ಲ. ಕೊನೆಗೆ ಕಾರ್ತಿಕ್ ನನ್ನ ಕರ್ಕೊಂಡು ಅವರ ಮನೆಗೆ ಹೋದ. ನಾವಿಬ್ಬರೂ ಮದುವೆ ಮಾಡಿಕೊಂಡು ಬಂದಿರುವುದನ್ನು ನೋಡಿ ಆ ಮನೆಯಲ್ಲಿ ದೊಡ್ಡ ಜಗಳನೇ ಶುರುವಾಯಿತು. ಇಡೀ ಮನೆ ವಾತಾವರಣವೇ ನರಕದ ಥರ ಆಗೋಯಿತು. ಅವನ ಇಬ್ಬರು ಅಣ್ಣಂದಿರು ಮತ್ತು ಮಾವ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ್ರು. ಕಾರ್ತಿಕ್ಗೆ ಮನಸ್ಸು ಬಂದ ಹಾಗೆ ಬೈದರು. ನಾವು ಈ ಮದುವೆನ ಒಪ್ಪಲ್ಲ, ಈ ಹುಡುಗಿನ ಎಲ್ಲಿಂದ ಕರ್ಕೊಂಬಂದಿಯೋ ಅಲ್ಲೇ ಬಿಟ್ಟು ಬಾ, ಇಲ್ಲ ಅಂದರೆ ಮರ್ಯಾದೆ ಇರಲ್ಲ ಅಂತ ಗದರಿದರು. ಆದರೆ ಕಾರ್ತಿಕ್ ನನ್ನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು, ನಾನು ಇವಳ ಕೈಯನ್ನು ಯಾವತ್ತೂ ಬಿಡಲ್ಲ, ಇವಳು ನನ್ನ ಹೆಂಡತಿ, ಇವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ನನಗೂ ಈ ಮನೆ ಬೇಡ ಅಂತ ಹೇಳಿ ನನ್ನ ಕರ್ಕೊಂಡು ಆ ಕ್ಷಣದಲ್ಲಿ ಆ ಮನೆ ಬಿಟ್ಟು ಹೊರ ಬಂದುಬಿಟ್ಟ. ಅವರ ಕುಟುಂಬದ ಜೊತೆಗಿನ ಎಲ್ಲ ಸಂಬಂಧಗಳನ್ನು ಕಟ್ ಮಾಡಿಕೊಂಡ. ನಾನು ಅವನಿಗೆ ತುಂಬ ತಿಳುವಳಿಕೆ ಹೇಳಿ ನೋಡಿದೆ. ಬೇಡ ಕಾರ್ತಿಕ್, ಅವರು ನಿನ್ನ ಹೆತ್ತವರು, ನಿನ್ನ ಸ್ವಂತ ಪರಿವಾರ ಅಂತ. ಆದರೆ ಅವನು ಕೇಳಲಿಲ್ಲ. ಈಗ ನೀನೇ ನನ್ನ ಪರಿವಾರ, ನನ್ನ ಹೆಂಡತಿಗೆ ಗೌರವ ಕೊಡದ ಮನುಷ್ಯರು ನನಗೆ ಬೇಕಾಗಿಲ್ಲ, ನನಗೆ ಅವರಿಗೂ ಸಂಬಂಧನೇ ಇಲ್ಲ ಅಂದುಬಿಟ್ಟ. ಆ ದೊಡ್ಡ ಮನೆಯಿಂದ ಸ್ವಲ್ಪ ದೂರದಲ್ಲಿ ಚಿಕ್ಕಮಗಳೂರಿನ ಕಡೆ
ಅವರ ತಂದೆಗೆ ಸೇರಿದ ಒಂದು ಹಳೆಯ ತೋಟದ ಮನೆ ಇತ್ತು. ಅದು ಬಿದ್ದು ಹೋಗೋ ಸ್ಥಿತಿಯಲ್ಲಿದ್ದ ಹಳೆಯ ಕಾಲದ ಮನೆ. ಕಾರ್ತಿಕ್ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದ. ಆ ಮನೆ ತುಂಬ ಧೂಳು ಕಸ ತುಂಬಿಕೊಂಡಿತ್ತು. ಅಲ್ಲೊಂದು ಹಳೆ ನುಜ್ಜಾದ ಮಂಚ ಇತ್ತು. ಕಾರ್ತಿಕ್ ಬೇಸರದಿಂದಲೇ ಆ ಮಂಚದ ಮೇಲೆ ಮಲಗಿದ. ನಾನು ಅವನ ಹೆಗಲ ಮೇಲೆ ತಲೆ ಇಟ್ಕೊಂಡು ಅಳ್ತಾ ಮಲಗಿದೆ. ಇವತ್ತು ನಮ್ಮ ಮದುವೆ ಮೊದಲ ರಾತ್ರಿ. ಆದರೆ ನಮ್ಮ ಮನೆಯಲ್ಲಿ ಯಾವುದೇ ಸಂಭ್ರಮ ಇರಲಿಲ್ಲ, ದೀಪ ಇರಲಿಲ್ಲ. ನನ್ನ ಕಣ್ಣಿನಿಂದ ನೀರು ಸುರಿತಾನೇ ಇತ್ತು. ಮನಸ್ಸಿನಲ್ಲಿ ಮುಂದಿನ ಬದುಕಿನ ಬಗ್ಗೆ ಭಯ ಕಾಡುತ್ತಿತ್ತು. ಅವನನ್ನ ಕಣ್ಣೀರು ಒರೆಸಿ, ಅಳಬೇಡ ಪವಿತ್ರ, ನಾನು ನಿನ್ನ ಜೊತೆ ಇದ್ದೀನಿ ಅಲ್ವಾ ಅಂತ ಧೈರ್ಯ ತುಂಬಿದ ಆ ಒಂದು ಮಾತು ನನಗೆ ಎಲ್ಲಿಲ್ಲದ ನೆಮ್ಮದಿ ಕೊಟ್ಟು. ಆ ಕೋಣೆಯಲ್ಲಿ ಇಡೀ ಜಗತ್ತೇ ಮೌನವಾದಂತೆ ಇತ್ತು. ಬದಿಯಲ್ಲಿದ್ದ ಒಂದು ಮುರಿದ ಕಿಟಕಿಯಿಂದ ತಣ್ಣಗಿನ ಗಾಳಿ ಬರ್ತಾ ಇತ್ತು. ನಾನು ಅವನಿಗೆ ಅಂದೆ, ಬಹುಶಃ ನಾನು ನಿನ್ನ ಬಾಳಿಗೆ ಬರೋದು ಸರಿ ಇರಲಿಲ್ವೇನೋ ಕಾರ್ತಿಕ್. ನಾನು ಬಂದಾಗಿನಿಂದ ನಿನ್ನ ಲೈಫ್ನಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಆಗ್ತಿದೆ. ಈಗ ನಿನ್ನ ಸ್ವಂತ ಪರಿವಾರದಿಂದಲೇ ನೀನು ದೂರ ಆಗಿಬಿಟ್ಟೆ ಅಂದಕ್ಕವನು ತಕ್ಷಣ ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡು, ಈ ಥರ ಮಾತು ಇನ್ನೊಮ್ಮೆ ನಿನ್ನ ಬಾಯಿಂದ ಬರಬಾರದು. ನೀನೇ ನನ್ನ ಪ್ರೀತಿ, ನನ್ನ ಪ್ರಾಣ. ನೀನು ನನ್ನ ಜೊತೆ ಇದ್ದೀಯಲ್ಲ, ನನಗೆ ಅಷ್ಟೇ ಸಾಕು ಅಂದ. ನಾನು ಬೇಸರದಿಂದ, ಆದರೆ ನಿನಗೆ ಕೊಡೋಕೆ ನನ್ನ ಹತ್ತಿರ ಏನೂ ಇಲ್ವಲ್ಲ ಅಂದೆ. ಅದಕ್ಕವನು ತಕ್ಷಣ, ನನಗೆ ನಿನ್ನ ಜೊತೆ ಬೇಕು ಅಷ್ಟೇ, ಬೇರೇನೂ ಬೇಡ. ನನ್ನ ಬದುಕಲ್ಲಿ ನೀನು ನನ್ನ ಜೊತೆ ನಿಲ್ಲೋದೇ ನನ್ನ ಅತಿ ದೊಡ್ಡ ಶಕ್ತಿ ಅಂದ. ಅವನ ಆ ಮಾತು ಕೇಳಿದ ಮೇಲೆ ನನ್ನ ಮನಸ್ಸಿನ ಭಾರ ಸ್ವಲ್ಪ ಕಮ್ಮಿ ಆಯಿತು. ಆದರೂ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ. ಹಾಗೆ ಮಾತನಾಡುತ್ತಾ ಬೆಳಗಿನ ಜಾವ ಆಗೋಯ್ತು. ಬೆಳಕಾಗುತ್ತಿದ್ದಂತೆ ಕಾರ್ತಿಕ್ ನನಗಾಗಿ ಹೊರಗಡೆಯಿಂದ ತಿಂಡಿ ತರೋಕ್ಕೆ ಹೋದ. ಅವನ ಹತ್ರ ಜಾಸ್ತಿ ದುಡ್ಡಿರಲಿಲ್ಲ, ಆದರೂ ಹೆಂಗೋ ಹೊಂದಿಸಿ ನನಗೋಸ್ಕರ ಇಡ್ಲಿ ವಡ ತಂದಿದ್ದ. ಇಬ್ಬರು ಜೊತೆಗೆ ಕೂತು ತಿಂಡಿ ತಿಂದ್ವಿ. ತಿಂದ ಮೇಲೆ ಅವನು ಅಂದ, ಪವಿತ್ರ, ನಾನೀಗ ಯಾವುದಾದ್ರೂ ಕೆಲಸ ಹುಡುಕಲೇಬೇಕು. ಇಲ್ದಿದ್ದರೆ ನಮ್ಮಿಬ್ಬರ ಖರ್ಚು ತೂಗಿಸೋದು ಕಷ್ಟ ಆಗುತ್ತದೆ. ನಾನು ಹೊರಗಡೆ ಹೋಗಿ ಬರ್ತೀನಿ, ಬೇಗ ಬರ್ತೀನಿ ಅಂದ. ನಾನು ಸರಿ, ನೋಡ್ಕೊಂಡು ಹೋಗಿ ಬೇಗ ಬನ್ನಿ ಅಂದೆ. ಆದರೆ ನನ್ನ ಒಳ ಮನಸ್ಸಿನಲ್ಲಿ ಒಂದು ಸಣ್ಣ ಹೆದರಿಕೆ ಶುರುವಾಗಿತ್ತು. ಮನೆಯಲ್ಲಿ ಮುದ್ದು ಮಗನಾಗಿ ರಾಜನ ಥರ ಬೆಳೆದ ಹುಡುಗ ಇವತ್ತು ನನಗೋಸ್ಕರ ಬೀದಿ ಅಲಿಯೋ ಪರಿಸ್ಥಿತಿ ಬಂತಲ್ಲ. ಕೂಲಿ ಕೆಲಸ ಮಾಡೋಕ್ಕೂ ರೆಡಿ ಇದ್ದಾನಲ್ಲ ಅಂತ ನೆನೆದು ಕಣ್ಣು ತುಂಬಿ ಬಂತು. ಆಮೇಲೆ ನಾನು ನನ್ನನ್ನೇ ಸಮಾಧಾನ ಮಾಡಿಕೊಂಡು ಆ ಕೋಣೆಯ ಸುತ್ತ ನೋಡಿದೆ. ಇಡೀ ಮನೆ ಗಲೀಜಾಗಿತ್ತು. ಸಾಮಾನುಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿತ್ತು. ನಾನು ಅಲ್ಲೇ ಮೂಲೆಯಲ್ಲಿದ್ದ ಒಂದು ಹಳೆಯ ಕಸಮರ್ಗಿ ತೆಗೆದುಕೊಂಡು ಕ್ಲೀನ್ ಮಾಡೋಕೆ ಶುರು ಮಾಡಿದೆ. ಸಾಮಾನುಗಳನ್ನೆಲ್ಲ ಒಂದು ಕಡೆ ಜೋಡಿಸಿದೆ. ಆ ಮಂಚಾನ ನೀಟಾಗಿ ಹಾಕಿ ಅಲ್ಲಿದ್ದ ಹಳೆಯ ಬಾಕ್ಸ್ಗಳನ್ನು ಸೇರಿಸಿ ಒಂದು ಸಣ್ಣ ಟೇಬಲ್ ಥರ ಮಾಡಿದೆ. ಅಲ್ಲೇ ಇದ್ದ ಹಳೆಯ ಒಲೆ ಮತ್ತು ಗ್ಯಾಸ್ ಸಿಲಿಂಡರ್ ಸಿಕ್ತು. ಅದನ್ನು ಉಜ್ಜಿ ತೊಳೆದು ಸೆಟ್ ಮಾಡಿದೆ. ಅಲ್ಲೇ ಬಿದ್ದಿದ್ದ ಒಂದಿಷ್ಟು ಹಳೆಯ ಪಾತ್ರೆಗಳನ್ನು ತೆಗೆದುಕೊಂಡು ಹೊರಗಿನ ನಲ್ಲಿಯಿಂದ ನೀರು ತಂದು ಚೆನ್ನಾಗಿ ತೊಳೆದು ಇಟ್ಟೆ. ಅಡುಗೆಗೆ ಯೂಸ್ ಆಗುತ್ತೆ ಅಂತ. ನಾನು ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಕಾರ್ತಿಕ್ ಕೆಲಸ ಹುಡುಕಿಕೊಂಡು ವಾಪಸ್ ಬಂದ. ಮನೆಯೊಳಗೆ ಬಂದು ಸುತ್ತಲೂ ನೋಡಿದವನಿಗೆ ಶಾಕ್. ಗಲೀಜಾಗಿದ್ದ ಆ ಹಳೆ ಮನೆ ಈಗ ನೀಟಾಗಿ ಚೊಕ್ಕವಾಗಿತ್ತು. ಇದನ್ನು ನೋಡಿ ಅವನ ಮುಖದಲ್ಲಿ ಒಂದು ಚಂದದ ನಗು ಬಂತು. ಏನು ಪವಿತ್ರ, ಬಿದ್ದೋಗಿರೋ ಈ ಹಾಳು ಕೊಂಪೆನ ಒಂದು ಸುಂದರವಾದ ಮನೆ ಥರ ಮಾಡಿಬಿಟ್ಟಿದ್ದೀಯಲ್ಲ ಅಂದ. ನಾನು ಅವನ ಕಡೆ ನೋಡದೇನೆ ನಾಚಿಕೆಯಿಂದ, ಹೌದು, ಮನೆಯಲ್ಲಿ ಬೇರೆ ಏನೂ ಕೆಲಸ ಇರಲಿಲ್ಲ, ನೀವು ಇರಲಿಲ್ಲ, ಅದಕ್ಕೆ ಟೈಮ್ ಪಾಸ್ ಆಗಲಿ ಅಂತ ಕ್ಲೀನ್ ಮಾಡಿದೆ ಅಂದೆ. ಆಮೇಲೆ ಅವನ ಮುಖ ನೋಡಿ ಮೆಲ್ಲಗೆ ಕೇಳಿದೆ, ಏನಾದರೂ ಕೆಲಸ ಸಿಕ್ತಾ ಅಂತ. ಅವನು ತಲೆ ತಗ್ಗಿಸಿ ಬೇಸರದಿಂದ, ಇಲ್ಲ ಪವಿತ್ರ, ಇವತ್ತು ಯಾವ ಕೆಲಸನೂ ಸಿಗಲಿಲ್ಲ ಅಂದ. ನಾನು ಅವನಿಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊತೀರಾ, ನಾಳೆ ಸಿಗುತ್ತೆ ಅಂದೆ. ಅವನು ಹ್ಞೂ ಅಂತ ತಲೆ ಆಡಿಸಿ, ಆ ಸಿಲಿಂಡರ್ ಕೊಡು, ಗ್ಯಾಸ್ ತುಂಬಿಸಿಕೊಂಡು ಬರುತ್ತೇನೆ ಅಂತ ತೆಗೆದುಕೊಂಡು ಹೋದ. ಸ್ವಲ್ಪ ಹೊತ್ತಿನ ನಂತರ ಅವನು ಗ್ಯಾಸ್ ತಂದು ಕೊಟ್ಟ. ನಾನು ಅವನ ಹತ್ತಿರ ಕೂತು, ಕಾರ್ತಿಕ್, ಇದೆಲ್ಲ ಹೇಗೆ ನಡೆಯುತ್ತೆ? ನಮ್ಮ ಲೈಫ್ ಈಗಷ್ಟೇ ಶುರುವಾಗಿದೆ. ನಮ್ಮ ಹತ್ರ ಒಂದು ಕಾಸೂ ಇಲ್ಲ. ನನ್ನ ಹಳೆಯ ಮನೆಯಲ್ಲಿ ಇದ್ದ ಅಲ್ಪ ಸ್ವಲ್ಪ ಸಾಮಾನುಗಳನ್ನು ಬಾಡಿಗೆಗೆ ಕೊಟ್ಟಿಲ್ಲ ಅಂತ ಆ ಮನೆ ಓನರ್ ಅಲ್ಲೇ ಇಟ್ಕೊಂಡು ಬಿಟ್ರು ಅಂತ ಹೇಳ್ತಾ ನನ್ನ ಗಂಟಲು ಕಟ್ಟಿ ಬಂತು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯೋಕೆ ಶುರುವಾಯಿತು. ಅವನು ನನ್ನ ಹತ್ತಿರ ಬಂದು ತನ್ನ 2 ಕೈಗಳಿಂದ ನನ್ನ ಮುಖವನ್ನು ತುಂಬ ಪ್ರೀತಿಯಿಂದ ಹಿಡ್ಕೊಂಡು ಮಲ್ಲಿಗೆ ಹೂವನ್ನು ಮುದ್ದಾಡೋ ಥರ ನನ್ನ ಮುಖ ಹಿಡಿದು,
ಹೆಬ್ಬೆರಳಿನಿಂದ ನನ್ನ ಕಣ್ಣೀರನ್ನು ಒರೆಸುತ್ತಾ ಅಂದ. ಸಾಮಾನು ಸರಂಜಾಮು ಇದ್ದರೆ ಮಾತ್ರ ಸಂಸಾರನ ಪವಿತ್ರ. ನೀನೇ ನನ್ನ ಮನೆ, ನೀನೇ ನನ್ನ ಪ್ರಪಂಚ. ನೀನು ಜೊತೆಗಿದ್ರೆ ಸಾಕು, ಬೇರೆ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಡ. ನಾನು ಎಲ್ಲವನ್ನ ಸರಿ ಮಾಡುತ್ತೇನೆ ಅಂದ. ಅವನು ನನ್ನನ್ನು ತಬ್ಬಿಕೊಂಡಾಗ ಅವನ ಎದೆಗೆ ಒರಗಿ ನಿಂತ ಆ ಕ್ಷಣದಲ್ಲಿ ನನ್ನ ಇಡೀ ಜಗತ್ತು ಟೆನ್ಷನ್ ಮರೆತು ಹೋದಂಗೆ ಆಯಿತು. ಸ್ವಲ್ಪ ಹೊತ್ತು ನಾವಿಬ್ಬರು ಹಾಗೆ ನಿಂತಿದ್ವಿ. ಆಮೇಲೆ ಅವನು ನನ್ನ ಮುಖ ನೋಡಿ, ಬಿಡು, ಇದೆಲ್ಲ ಬೇಡವಾದ ಯೋಚನೆ. ಜಗತ್ತಿನಲ್ಲಿ ಏನೂ ಇಲ್ಲದೆ ಇರೋರು ಬದುಕ್ತಾ ಇಲ್ವಾ? ನಮ್ಮ ಹತ್ರ ನಾವಿಬ್ಬರು ಇದ್ದೀವಿ ಅಲ್ವಾ? ನಾನು ಏನಾದರೂ ಒಂದು ದಾರಿ ಮಾಡ್ತೀನಿ, ಎಲ್ಲ ಆಲ್ರೈಟ್ ಆಗುತ್ತೆ ಅಂದ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಕಾರ್ತಿಕ್ ಹೊರಗಡೆಯಿಂದಲೇ ನಮಗೋಸ್ಕರ ಊಟ ತಂದಿದ್ದ. ಇಬ್ಬರು ಜೊತೆಗೆ ಕೂತು ಊಟ ಮಾಡಿದ್ವಿ. ಊಟ ಮುಗಿದ ಮೇಲೆ ಅವನು ನನ್ನ ಲ್ಯಾಪ್ಟಾಪ್ ಮತ್ತು ಫೋನ್ ತೆಗೆದುಕೊಂಡು ಬರ್ತೀನಿ, ಆನ್ಲೈನ್ನಲ್ಲಿ ಏನಾದರೂ ಕೆಲಸ ಮಾಡೋಕೆ ಸಿಗುತ್ತಾ ಅಂತ ನೋಡ್ತೀನಿ ಎಂದ. ದಿನಗಳು ಉರುಳುತ್ತಾ ಹೋದವು. ಆಗಾಗ ಕಾರ್ತಿಕ್ಗೆ ಅವರ ಅಮ್ಮನಿಂದ ಫೋನ್ ಬರ್ತಾ ಇತ್ತು. ಕಾರ್ತಿಕ್ ಅವರ ಅಮ್ಮನಿಗೆ ತುಂಬ ಮುದ್ದಿನ ಮಗ ಅಲ್ವಾ, ಹಾಗಾಗಿ ಅವರು ಮಗನನ್ನು ನೆನೆದು ಅಳ್ತಾ ಇದ್ರು. ಫೋನ್ ಮಾಡಿ ಮಗನೇ ಮನೆಗೆ ವಾಪಸ್ ಬಂದುಬಿಡು ಅಂತ ಕರಿತಾ ಇದ್ರು. ಆದರೆ ಕಾರ್ತಿಕ್ ತನ್ನ ಅಣ್ಣಂದಿರ ನಡವಳಿಕೆಯಿಂದ ಆ ಮನೆಗೆ ವಾಪಸ್ ಹೋಗೋಕೆ ನಿರಾಕರಿಸ್ತಾ ಇದ್ದ. ಆದರೂ ಅಮ್ಮನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಇದ್ದ. ದಿನ ಕಳೆದಂತೆ ಪರಿಸ್ಥಿತಿ ಇನ್ನೂ ಕೈ ಮೀರಿ ಹೋಯಿತು. ಕಾರ್ತಿಕ್ ಹತ್ರ ಇದ್ದ ದುಡ್ಡೆಲ್ಲ ಸಂಪೂರ್ಣವಾಗಿ ಖಾಲಿಯಾಗಿ ಹೋಯಿತು. ಇವತ್ತು ಸಂಜೆ ಅಡುಗೆಗೆ ಏನು ಮಾಡೋದು ಅಂತ ಗೊತ್ತಾಗದೆ ಇಬ್ಬರು ಕಂಗಾಲಾಗಿ ಕೂತಿದ್ವಿ. ಆಗಲೇ ನನ್ನ ಗಮನ ನನ್ನ ಕಿವಿಯಲ್ಲಿದ್ದ ಚಿನ್ನದ ಓಲೆಗಳ ಕಡೆ ಹೋಯಿತು. ಅದು ನಮ್ಮ ಅಜ್ಜಿ ನನಗೆ ನೆನಪಿಗಾಗಿ ಕೊಟ್ಟಿದ್ದ ಕೊನೆಯ ಕಾಣಿಕೆ. ನಾನು ಧೈರ್ಯ ಮಾಡಿ ಕಾರ್ತಿಕ್ಗೆ ಅಂದೆ, ಕಾರ್ತಿಕ್, ಈ ಕಿವಿ ಓಲೆ ತೆಗೆದುಕೊಳ್ಳಿ, ಇದನ್ನು ಮಾರಿ ಏನಾದರೂ ದುಡ್ಡು ತನ್ನಿ, ಒಂದಿಷ್ಟು ದಿನ ನಮ್ಮ ಸಂಸಾರ ಸಾಗುತ್ತೆ ಎಂದೆ. ಅದಕ್ಕವನು ಖಂಡಿತವಾಗಿ ಒಪ್ಪಲಿಲ್ಲ. ಇಲ್ಲ ಪವಿತ್ರ, ನಾನು ನಿನ್ನ ಮೈ ಮೇಲಿರೋ ಒಡವೆನ ಮಾರೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ನಾನು ಏನಾದರೂ ಮಾಡ್ತೀನಿ, ನೀನು ಇದನ್ನೆಲ್ಲ ಯೋಚನೆ ಮಾಡಬೇಡ ಅಂತ ಹಠ ಹಿಡಿದ. ನಾವಿಬ್ಬರು ಹೀಗೆ ಮಾತನಾಡುತ್ತಾ ಇರುವಾಗಲೇ ತೋಟದ ಮನೆಯ ಹಳೆ ಬಾಗಿಲು ಕಟಕ್ ಕಟಕ್ ಅಂತ ಸದ್ದಾಗಿ ತೆರೆಯಿತು. ಎದುರಿಗೆ ನೋಡಿದರೆ ಕಾರ್ತಿಕ್ನ ಅಮ್ಮ ಮನೆಯೊಳಗೆ ಬರ್ತಾ ಇದ್ರು. ಕಾರ್ತಿಕ್ ಓಡಿ ಹೋಗಿ ತಾಯಿಯನ್ನು ತಬ್ಬಿಕೊಂಡ. ಆಮೇಲೆ ಆ ತಾಯಿ ನನ್ನ ಹತ್ತಿರ ಬಂದು ನನ್ನ ತಲೆಯ ಮೇಲೆ ಕೈ ಇಟ್ಟು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡಿದರು. ಅವರು ತಂದಿದ್ದ ಒಂದಿಷ್ಟು ದುಡ್ಡನ್ನು ಕಾರ್ತಿಕ್ ಕೈಗೆ ಕೊಟ್ಟು, ಮಗನೇ, ನೀನು ಯಾವುದಕ್ಕೂ ಹೆದರಬೇಡ, ನಿನ್ನ ಅಮ್ಮ ಇನ್ನೂ ಬದುಕಿದ್ದಾಳೆ ಅಂದರು. ಕಾರ್ತಿಕ್ ಆ ದುಡ್ಡು ತೆಗೆದುಕೊಳ್ಳೋಕ್ಕೆ ಹಿಂಜರಿದಾಗ ಅವರು ನಕ್ಕು, ಏನೋ ಮಗನೇ ಹಾಗೆ ಮಾತನಾಡ್ತಿದ್ದೀಯಾ, ನಮ್ಮ ಹತ್ರ ಇರೋದೆಲ್ಲ ನಿಂದೇ ಅಲ್ವಾ, ನೀನು ಬೇಜಾರು ಮಾಡ್ಕೋಬೇಡ, ನಾನು ನಿಮ್ಮ ತಂದೆ ಹತ್ರ ಮಾತನಾಡಿ ಎಲ್ಲ ಸರಿ ಮಾಡ್ತೀನಿ ಅಂದರು. ಎಲ್ಲ ಸರಿ ಮಾಡ್ತೀನಿ ಮಗನೇ, ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದರು. ಆಮೇಲೆ ನಮ್ಮ ಹತ್ರ ಕೂತು ತುಂಬ ಹೊತ್ತು ಪ್ರೀತಿಯಿಂದ ಮಾತನಾಡಿ ಸ್ವಲ್ಪ ಸಮಯದ ನಂತರ ಅವರು ಹೊರಟು ಹೋದರು. ಇದಾದಮೇಲೆ ಆಗಾಗ ಕಾರ್ತಿಕ್ ಅಮ್ಮ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ರು. ಒಂದಿನ ಕಾರ್ತಿಕ್ ನನ್ನ ಹತ್ರ ಬಂದು, ಪವಿತ್ರ, ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಬೇಕಾಗಿದೆ, ಇನ್ನೊಂದು ಕೆಲವೇ ದಿನಗಳಲ್ಲಿ ಆ ಕೆಲಸ ಮುಗಿಸಿ ವಾಪಸ್ ಬಂದುಬಿಡ್ತೀನಿ ಅಂದ. ಅವನು ನನ್ನನ್ನು 15 ದಿನಗಳ ಕಾಲ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದ. ನನಗೆ ಒಂಟಿಯಾಗಿ ಇರೋಕ್ಕೆ ತುಂಬ ಹೆದರಿಕೆ ಆಗ್ತಾ ಇತ್ತು. ಅವನು ನನ್ನ ಸಮಾಧಾನ ಮಾಡ್ತಾ, ನೀನೇನು ಟೆನ್ಷನ್ ತಗೋಬೇಡ, ನಾನು ಬೇಗ ಬಂದುಬಿಡ್ತೀನಿ, ಆಮೇಲೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂದ. ಅಷ್ಟು ಹೇಳಿ ಅವನು ಹೊರಟು ಹೋದ. ನಾನು ಅವನು ಬರೋ ಹಾದಿಯನ್ನು ಕಾಯೋಕ್ಕೆ ಶುರು ಮಾಡಿದೆ. ಕಾರ್ತಿಕ್ ಹೋಗುವಾಗ ಒಂದಿಷ್ಟು ದುಡ್ಡು ಕೊಟ್ಟು ಹೋಗಿದ್ದ. ಅದರಲ್ಲೇ ನನ್ನ ಖರ್ಚು ನಡೀತಾ ಇತ್ತು. ದಿನಗಳು ಮೆಲ್ಲಗೆ ಉರುಳೋಕೆ ಶುರುವಾದವು. ನಾನು ಕಾರ್ತಿಕ್ಗೆ ಫೋನ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ಅವನ ಯಾವುದೇ ಪತ್ತೆ ಸಿಗಲಿಲ್ಲ. ಅವನು ಅಷ್ಟೊಂದು ಬ್ಯುಸಿಯಾಗೋಕೆ ಅಂಥದ್ದೇನು ಕೆಲಸ ಇರಬಹುದು ಅಂತ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಅವನಿಗೆ ಒಂದು ಸಲಾನು ನನ್ನ ನೆನಪೇ ಆಗಲಿಲ್ವಾ ಅನಿಸೋಕೆ ಶುರುವಾಯಿತು. ನಾನು ದಿನ ಆ ಹಳೆ ಬಾಗಿಲ ಹತ್ತಿರ ಕೂತು ಇವತ್ತು ಬಂದುಬಿಡ್ತಾನೆ, ನಾಳೆ ಬಂದುಬಿಡ್ತಾನೆ ಅಂತ ಕಾಯ್ತಾ ಇದ್ದೆ. ಆದರೆ ಅವನು ಬರಲೇ ಇಲ್ಲ. ದಿನಗಳು ಕಳೀತಾ ಹೋದವು. ಅವನು 15 ದಿನ ಅಂತ ಹೇಳಿ ಹೋಗಿದ್ದ, ಆದರೆ ಇವತ್ತಿಗೆ ಬರ್ತಿ 25 ದಿನಗಳಾಗಿದ್ದು ಇನ್ನೂ ಬಂದಿರಲಿಲ್ಲ. ನನ್ನ ಎದೆ ಜೋರಾಗಿ ಬಡ್ಕೊತಾ ಇತ್ತು. ಏನೋ ಆತಂಕ. ಅವತ್ತೊಂದು ದಿನ ಹಠಾತ್ತಾಗಿ ಬಾಗಿಲು ತಟ್ಟೋ ಸದ್ದಾಯಿತು. ನಾನು ಓಡಿ ಹೋಗಿ ಕಾರ್ತಿಕ್ ಬಂದೇ ಬಿಟ್ಟ ಅಂದ್ಕೊಂಡು ಖುಷಿಯಿಂದ ಬಾಗಿಲು ತೆಗೆದೆ. ಆದರೆ ಎದುರುಗಡೆ ಕಾರ್ತಿಕ್ ಇರಲಿಲ್ಲ. ಅಲ್ಲಿ ಯಾರೋ ಇಬ್ಬರು ಅಪರಿಚಿತ ಮನುಷ್ಯರು ನಿಂತಿದ್ದರು. ಅವರ ಕೈಯಲ್ಲೊಂದು ಸೂಟ್ ಕೇಸ್ ಇತ್ತು. ನಾನು, ಯಾರು ನೀವು ಅಂತ ಕೇಳಿದೆ. ಅದಕ್ಕವರು, ನೀವು ಕಾರ್ತಿಕ್ ಹೆಂಡತಿನಾ ಅಂತ ಕೇಳಿದರು. ನಾನು, ಹೌದು, ನಾನೇ ಅವರ ಹೆಂಡತಿ, ಏನಾಯಿತು ಹೇಳಿ ಅಂದೆ. ಅದಕ್ಕವರು, ಕಾರ್ತಿಕ್ ಇನ್ಮುಂದೆ ಈ ಲೋಕದಲ್ಲಿ ಇಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಕಾರ್ ಆಕ್ಸಿಡೆಂಟ್ ಆಗಿ ಅವರು ತೀರಿ ಹೋದರು.
ಬಾಡಿ ಕಂಡೀಷನ್ ತುಂಬ ಖರಾಬಾಗಿದ್ದರಿಂದ ಇಲ್ಲಿಯವರೆಗೆ ತರೋಕೆ ಆಗಲಿಲ್ಲ. ಇದು ಅವರ ಸಾಮಾನು, ನಿಮಗೆ ಕೊಡೋಕ್ಕೆ ಬಂದಿದ್ವಿ ಅಂದುಬಿಟ್ರು. ಇದನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿನೇ ಕುಸಿದು ಬಿದ್ದಂಗೆ ಆಯಿತು. ನನ್ನ ಸ್ಥಿತಿ ಹೀಳ ತೀರದಂತಾಗಿತ್ತು. ಅಳ್ತಾ ಅಳ್ತಾ ಅಲ್ಲೇ ನೆಲದ ಮೇಲೆ ಬಿದ್ದು ಬಿಟ್ಟೆ. ಆ ಮನುಷ್ಯರು ಸಾಮಾನು ಇಟ್ಟು ಹೊರಟು ಹೋದರು. ಕಾರ್ತಿಕ್ ನನ್ನ ಕೊನೆಯ ಆಸರೆಯಾಗಿದ್ದ. ಈಗ ಅವನು ನನ್ನ ಬಿಟ್ಟು ಹೋಗ್ಬಿಟ್ಟ. ನಾನು ಯಾರ ಜೊತೆಯಲ್ಲಿ ಇರಲಿ, ಹೆಂಗೆ ಬದುಕಲಿ ಅನ್ನೋ ಯೋಚನೆಗಳೇ ತಲೆಯಲ್ಲಿ ಓಡ್ತಾ ಇತ್ತು. ನನ್ನ ಇಡೀ ಪ್ರಪಂಚವೇ ಕಚ್ಚಿ ಹೋದ ಹಾಗಾಯಿತು. ನಾನು ಬೀದಿಗೆ ಬಂದು ಬಿಟ್ಟೆ. ಈ ಕಹಿ ವಿಷಯ ಕಾರ್ತಿಕ್ ಅಣ್ಣಂದಿರಿಗೆ ಮತ್ತು ಮಾವನಿಗೆ ಗೊತ್ತಾದಾಗ ಅವರೆಲ್ಲ ಇಲ್ಲಿಗೆ ಬಂದರು. ಕಾರ್ತಿಕ್ ಅಮ್ಮನಿಗೆ ನನ್ನ ಮೇಲೆ ಸ್ವಲ್ಪ ಕರುಣೆ ಇತ್ತು. ಆದರೆ ಅವನ ಅಣ್ಣಂದಿರು ಮತ್ತು ಅತ್ತಿಗೆಯಂದಿರು ನಾನಂದರೆ ವಿಷದ ಥರ ಕಾಣ್ತಾ ಇದ್ದರು. ಅವರೆಲ್ಲ ನನಗೆ ಸಾಂತ್ವನ ಹೇಳೋದು ಬಿಟ್ಟು ಇವಳೇ ನನ್ನ ತಮ್ಮನ್ನ ನುಂಗಿಬಿಟ್ಲು ಅಂತ ಚುಚ್ಚಿ ಚುಚ್ಚಿ ಮಾತನಾಡೋಕೆ ಶುರು ಮಾಡಿದರು. ನನಗೆ ಆಸರೆ ಕೊಡೋಕೆ ಯಾರೂ ಇರಲಿಲ್ಲ. ಆಗ ಕಾರ್ತಿಕ್ ದೊಡ್ಡ ಅತ್ತಿಗೆ, ನೀನು ಬೇಕಿದ್ದರೆ ನಮ್ಮ ಮನೆಯಲ್ಲಿ ಕೆಲಸದಾಳಾಗಿ ಇರಬಹುದು ಅಂದು. ಈ ಮಾತು ಕೇಳಿದಾಗ ಅಟ್ಲೀಸ್ಟ್ ತಲೆ ಮೇಲೊಂದು ಸೂರಿರುತ್ತೆ, 2 ಹೊತ್ತು ಊಟ ಸಿಗುತ್ತೆ ಅಂತ ಅಂದ್ಕೊಂಡೆ. ನಾನು ಸರಿ ಅಂದುಬಿಟ್ಟೆ. ಕಾರ್ತಿಕ್ ಹೋದ ಮೇಲೆ ನನ್ನ ಲೈಫ್ ಉಲ್ಟಾ ಪಲ್ಟಾ ಆಗೋಯ್ತು. ಮುಂಚೆ ಯಾವ ಮನೆಯಲ್ಲಿ ನಾನು ನಗ್ತಾ ಇದ್ನೋ ಅದೇ ಲೈಫ್ನಲ್ಲಿ ಈಗ ಬರೀ ಮೌನ ಆವರಿಸಿತ್ತು. ನನಗೆ ಬೇರೆ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಕಾರ್ತಿಕ್ ಅಣ್ಣನ ಮನೆಗೆ ಹೋಗಿ ಅವರ ಜೊತೆಯೇ ಇರಬೇಕಾಗಿ ಬಂತು. ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೆ. ನನ್ನ ಅಪ್ಪ ಅಮ್ಮ ಆಗಲೇ ಇಲ್ಲ. ಈಗ ಕಾರ್ತಿಕ್ ಕೂಡ ಇಲ್ಲ. ಅವನು ಹೋದ ಮೇಲೆ ನನಗೆ ಬದುಕಿ ಮುಗಿದು ಹೋದಂಗಾಯಿತು ಅಂದ್ಕೊಂಡೆ. ಮೊದಲಿಗೆ ಕಾರ್ತಿಕ್ ಅಣ್ಣ ಅತ್ತಿಗೆ ನನಗೆ ಆಸರೆ ಆಗ್ತಾರೆ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಅವರ ಸ್ವಂತ ತಮ್ಮನ ಹೆಂಡತಿ ಅಲ್ವಾ. ಆದರೆ ದಿನ ಕಳೆದಂತೆ ನನಗೆ ಅರ್ಥ ಆಯಿತು, ನಾನು ಆ ಮನೆಯಲ್ಲಿ ಒಬ್ಬ ಮಗಳ ಥರ ಅಲ್ಲ, ಬರೀ ಒಂದು ದೊಡ್ಡ ಹೊರೆ ಥರ ಇದ್ದೀನಿ ಅಂತ. ಕಾರ್ತಿಕ್ ಅತ್ತಿಗೆ ನನ್ನ ಕೈಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ತಾ ಇದ್ರು. ನನ್ನನ್ನು ಕನಿಷ್ಠ ಒಬ್ಬ ಮನುಷ್ಯಳಂತಾನೂ ನೋಡ್ತಾ ಇರಲಿಲ್ಲ. ಅವರ ಪಾಲಿಗೆ ನಾನು ಬರೀ ದಿನವಿಡೀ ದುಡಿಯೋ ಒಂದು ಜೀತದಾಳು ಅಷ್ಟೇ. ನನ್ನ ದಿನಚರಿ ಪೂರ್ತಿ ಬದಲಾಗಿ ಹೋಗಿತ್ತು. ಮುಂಜಾನೆ ಇನ್ನೂ ಕತ್ತಲೆ ಇರುವಾಗ ಎದ್ದೇಳಬೇಕಿತ್ತು. ಮೊದಲು ಇಡೀ ಮನೆ ಅಂಗಳ ಕಸ ಹೊಡೆದು ರಂಗೋಲಿ ಹಾಕಬೇಕಿತ್ತು. ಆಮೇಲೆ ನೀರು ತುಂಬಿಸೋದು, ಒಲೆ ಹಚ್ಚಿದ್ದು, ಎಲ್ಲರಿಗೂ ಟೀ ಮಾಡೋದು, ಅದಾದಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇಡೀ ಮನೆ ಕ್ಲೀನ್ ಮಾಡೋದು. ಇದೇ ನನ್ನ ಲೈಫ್ ಆಗಿ ಹೋಗಿತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬರೀ ದುಡಿಮೆ. ಇಷ್ಟೆಲ್ಲ ಮಾಡಿದರೂ ಸಿಗೋದು ಬರೀ ಬೈಗುಳಗಳು, ಚುಚ್ಚು ಮಾತುಗಳು ಮಾತ್ರ. ಎಲ್ಲಾದರೂ ಒಂದು ಚೂರು ನೀರು ಬಿದ್ದರೆ ಬೈತಾ ಇದ್ರು. ಬಟ್ಟೆ ಸರಿಯಾಗಿ ಒಣಗದೇ ಇದ್ದರೆ ರೇಗ್ತಾ ಇದ್ರು. ನಾನೊಬ್ಬಳು ಮನುಷ್ಯಳು ಅಂತ ಬರೀ ಕೆಲಸ ಮಾಡು ಮಷೀನ್ ಅಂತ ನನಗೆ ಡೌಟ್ ಬರ್ತಾ ಇತ್ತು. ಕಾರ್ತಿಕ್ ಉಳಿಸಿ ಹೋಗಿದ್ದ ಆ ಸೂಟ್ಕೇಸ್, ಬಟ್ಟೆ, ಅವನ ಫೋನ್ ನಾನು ಯಾರಿಗೂ ತಿಳಿಯದಂಗೆ ಕದ್ದು ಮುಚ್ಚಿ ನೋಡ್ತಾ ಇದ್ದೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವನ ಫೋನ್ ತೆಗೆದು ನಮ್ಮ ಹಳೆ ಫೋಟೋಗಳನ್ನು ನೋಡ್ತಾ ಕಣ್ಣೀರು ಹಾಕ್ತಾ ಇದ್ದೆ. ನಾವಿಬ್ಬರು ನಗ್ತಾ ಇರೋದು, ಎಲ್ಲೋ ಸುತ್ತಾಡೋಕೆ ಹೋದಾಗ ತೆಗೆದ ಫೋಟೋಗಳು, ಅವನು ನನಗೆ ಕ್ಲಿಕ್ ಮಾಡಿದ ಇಮೇಜ್ಗಳು, ಅವನ್ನೆಲ್ಲ ನೋಡಿದರೆ ಕಣ್ಣೀರು ತಾನಾಗೆ ಉಕ್ಕಿ ಬರ್ತಾ ಇತ್ತು. ಆ ಫೋನ್ನ ಎದೆಗೆ ಹಚ್ಚಿಕೊಂಡು ಕೂತು, ಇವತ್ತು ಕಾರ್ತಿಕ್ ಬದುಕಿದ್ರೆ ನನ್ನನ್ನು ಈ ಥರ ಇರೋಕೆ ಬಿಡ್ತಾ ಇರಲಿಲ್ಲ, ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋಕ್ಕೂ ಬಿಡ್ತಾ ಇರಲಿಲ್ಲ ಅಂತ ಅನ್ಕೊತಾ ಇದ್ದೆ. ಕೆಲವೊಮ್ಮೆ ಮನಸ್ಸು ಎಷ್ಟು ಮುರಿದು ಹೋಗ್ತಾ ಇತ್ತು ಅಂದರೆ, ನಾನು ಯಾಕೆ ಬದುಕಿರಬೇಕು, ಸತ್ತಿ ಹೋಗ್ಬಿಡೋಣ ಅನಿಸೋದು. ನನ್ನ ಹತ್ರ ಯಾವುದೇ ಖುಷಿ ಇರಲಿಲ್ಲ, ಕನಸಿರಲಿಲ್ಲ. ಸತ್ತರೆ ಈ ಎಲ್ಲ ನೋವು, ನರಕದಿಂದ ಮುಕ್ತಿ ಸಿಗುತ್ತೆ ಅನ್ಕೊತಾ ಇದ್ದೆ. ಆದರೆ ಒಂದಿನ ನನ್ನ ಬದುಕಲ್ಲಿ ಒಂದು ದೊಡ್ಡ ತಿರುವು ಬಂತು. ಅದಕ್ಕೆ ಮತ್ತೆ ನನಗೆ ಬದುಕೋ ಆಸೆ ಕೊಡ್ತು. ನಾನು ತಾಯಿ ಆಗ್ತಾ ಇದ್ದೀನಿ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಆ ವಿಷಯ ತಿಳಿದಾಗ ನಾನು ಎಷ್ಟು ಹೊತ್ತು ಅತ್ತೆನೋ ಗೊತ್ತಿಲ್ಲ. ಆದರೆ ಅವತ್ತಿನ ಕಣ್ಣೀರು ಬೇಜಾರಿನದ್ದಲ್ಲ, ಖುಷಿಯದ್ದು. ಅವತ್ತು ನನಗೆ ಮೊದಲ ಸಲ ಅನ್ನಿಸಿದ್ದು, ಕಾರ್ತಿಕ್ ನನ್ನಿಂದ ಪೂರ್ತಿಯಾಗಿ ದೂರ ಹೋಗಿಲ್ಲ. ಅವನ ಒಂದು ಜೀವ ನನ್ನೊಳಗೆ ಇನ್ನೂ ಬದುಕಿದೆ ಅಂತ. ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ನನ್ನೊಳಗೆ ನಾನೇ ಹೇಳಿಕೊಂಡೆ, ಇನ್ಮೇಲೆ ನಾನು ಬದುಕಬೇಕು. ನನಗೋಸ್ಕರ ಮಾತ್ರ ಅಲ್ಲ, ನನ್ನ ಮಗುವಿಗೋಸ್ಕರ. ನನ್ನ ಲೈಫಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಭರವಸೆ ಮೂಡಿತ್ತು. ಈಗಲಾದರೂ ಕಾರ್ತಿಕ್ ಅತ್ತಿಗೆ ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ, ನನ್ನ ಹತ್ರ ಪ್ರೀತಿಯಿಂದ ಇರ್ತಾರೆ ಅಂದ್ಕೊಂಡಿದ್ದೆ. ಯಾಕಂದರೆ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಕಾರ್ತಿಕ್ ಕುಡಿಯಲ್ವಾ. ಆದರೆ ನಾನು ಅಂದ್ಕೊಂಡ ಹಾಗೆ ಏನೂ ಆಗಲಿಲ್ಲ. ನಾನು ಈ ವಿಷಯನ ಕಾರ್ತಿಕ್ನ ಅತ್ತಿಗೆಯರಿಗೆ ಹೇಳಿದಾಗ ಅವರ ಮುಖದಲ್ಲಿ ಒಂದು ಚೂರು ಖುಷಿ ಕಾಣಲಿಲ್ಲ. ಅವರು ನನ್ನ ಮೇಲಿಂದ ಕೆಳಗಿನವರೆಗೂ ಒಂಥರ ನೋಡಿ ತುಂಬ ನಿರುತ್ಸಾಹದಿಂದ, ಹೋ ಹೌದಾ, ಹಾಗಾದರೆ ಇನ್ಮೇಲೆ ಇನ್ನೂ ಜಾಗರೂಕತೆಯಿಂದ ಕೆಲಸ ಮಾಡು ಅಂದ್ಬಿಟ್ರು. ಆ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬ ನಾಟಿತ್ತು. ಕನಿಷ್ಠ ಒಂದೆರಡು ಪ್ರೀತಿಯ ಮಾತನಾಡಿದ್ರು ಅಂದ್ಕೊಂಡಿದ್ದೆ. ಆದರೆ ಅವರು ಸ್ವಲ್ಪ
ಸ್ವಲ್ಪನೂ ಫರಕ್ ಬೀಳಲೇ ಇಲ್ಲ. ಅದಾದ್ಮೇಲಂತೂ ನನ್ನ ಮೇಲೆ ಇನ್ನೂ ಜಾಸ್ತಿ ಕೆಲಸದ ಭಾರ ಹಾಕೋಕೆ ಶುರು ಮಾಡಿದ್ರು. ಮುಂಚೆ ಮನೆ ಕೆಲಸ ಮಾಡ್ತಾ ಇದ್ದೆ, ಆದರೆ ಈಗ ಕೆಲಸ ಡಬಲ್ ಆಗಿತ್ತು. ಬೆಳಗ್ಗಿನಿಂದ ರಾತ್ರಿಯವರೆಗೂ ರೆಸ್ಟ್ ಇಲ್ಲದೆ ದುಡಿತಾ ಇದ್ದೆ. ಪಾತ್ರೆ ತೊಳೆಯೋದು, ಕಸ ಪೊರಕೆ, ಬಟ್ಟೆ ಇಡೀ ಮನೆ ಗುಡಿಸೋದು ಎಲ್ಲವೂ ನನ್ನ ತಲೆಯ ಮೇಲೆ ಇತ್ತು. ಕೆಲವೊಮ್ಮೆ ನನ್ನ ಶರೀರ ಸಾಕು ಅಂದ್ಬಿಡ್ತಾ ಇತ್ತು. ನಡು ಬೆನ್ನು ನೋವು ಬರೋದು, ತಲೆ ಸುತ್ತದಂಗೆ ಆಗ್ತಾ ಇತ್ತು. ಆದರೂ ನನಗೆ ಒಂದು ನಿಮಿಷ ಕೂರಿಸೋಕ್ಕೂ ಬಿಡ್ತಿರ್ಲಿಲ್ಲ. ನಾನು ಸುಸ್ತಾಗಿ ಸ್ವಲ್ಪ ಹೊತ್ತು ಕೂತ್ರೆ ಸಾಕು, ಕಾರ್ತಿಕ್ ಅತ್ತಿಗೆ ತಕ್ಷಣ ಬಂದು, ಅಯ್ಯೋ ಆಗ್ಲೇ ಕುತ್ಕೊಂಡ್ಬಿಟ್ಯಾ, ಕೆಲಸ ಯಾರು ಮಾಡ್ತಾರೆ, ನಿನಗೆ ಬರೀ ನೆಪ ಬೇಕು ಅಷ್ಟೇ ಅಂತ ಗದರಿಸ್ತಾ ಇದ್ರು. ನನಗೆ ಭಯ ಆಗ್ತಿತ್ತು, ಎಲ್ಲಾದರೂ ಎದುರು ಮಾತನಾಡಿದರೆ ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೇನೋ ಅಂತ. ಅದಕ್ಕೆ ಎಲ್ಲ ನೋವನ್ನು ಮೂಕೆಯಾಗೆ ಸಹಿಸ್ತಾ ಇದ್ದೆ. ಕೆಲವೊಮ್ಮೆ ಅವರು ಸಿಟ್ಟಿನಲ್ಲಿ ನನ್ನ ಮೇಲೆ ಕೈ ಕೂಡ ಮಾಡ್ತಾ ಇದ್ರು. ತಳ್ಳೋದು, ಕೈ ಹಿಡಿದು ಜಗ್ಗಾಡೋದು ಮಾಡ್ತಾ ಇದ್ರು. ನಾನು ನೋವಿನಿಂದ ಅಳ್ತಾ ಇದ್ದೆ, ಆದರೆ ಯಾರ ಹತ್ರ ಹೇಳಲಿಲ್ಲ. ನನಗಂತೂ ಯಾರೂ ಇರಲಿಲ್ಲ. ನಾನು ಬರೀ ನನ್ನ ಮಗುವಿಗೋಸ್ಕರ ಎಲ್ಲವನ್ನ ನುಂಗ್ಕೊಳ್ತಾ ಇದ್ದೆ. ಈ ಮನೆ ಬಿಟ್ಟು ಹೋದರೆ ನಾನು ಎಲ್ಲಿಗೆ ಹೋಗಲಿ, ಹೇಗೆ ನನ್ನ ಮಗುವಿಗೆ ಜನ್ಮ ನೀಡಲಿ, ಹೇಗೆ ಅದನ್ನು ಸಾಕಲಿ, ಇದೇ ಯೋಚನೆಯಲ್ಲಿ ದಿನ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಒಂದಿನ ಸಂಜೆ ನಾನು ಕಿಚನ್ನೊಳಗೆ ಕೆಳಗೆ ಕೂತು ಊಟ ಮಾಡ್ತಾ ಇದ್ದೆ. ಮನೆಯವರೆಲ್ಲ ಹೊರಗಡೆ ಡೈನಿಂಗ್ ಟೇಬಲಲ್ಲಿ ಊಟ ಮುಗಿಸಿದ್ರು. ಯಾವಾಗಲೂ ನನಗೆ ಎಲ್ಲರಿಗಿಂತ ಕೊನೆಯಲ್ಲೇ ಊಟ ಸಿಗ್ತಿದ್ದಿದ್ದು. ನಾನು ಸದ್ದಿಲ್ಲದೆ ಬೇಗ ಬೇಗ ತಿಂತಾ ಇದ್ದೆ. ಆಗ ಕಾರ್ತಿಕ್ ಅಣ್ಣ ಕಿಚನ್ನೊಳಗೆ ಬಂದು, ನೀನ್ಯಾಕೆ ಯಾವಾಗಲೂ ಕಿಚನ್ನಲ್ಲಿ ಒಬ್ಬಳೇ ಕೂತು ಊಟ ಮಾಡ್ತೀಯಾ, ಹೊರಗಡೆ ನಮ್ಮ ಜೊತೆ ಬಂದು ಕೂತು ಉಣ್ಣಬಾರದೇ ಅಂದರು. ಅವರ ಮಾತು ಕೇಳಿ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಆ ಮನೆಯಲ್ಲಿ ಮೊದಲ ಬಾರಿಗೆ ಒಬ್ಬರು ನನ್ನ ಹತ್ರ ಇಷ್ಟು ನಾರ್ಮಲ್ ಆಗಿ ಮಾತನಾಡಿದರು. ನಾನು ಮೆಲ್ಲಗೆ ಹ್ಞೂ ಅಂದು ಪ್ಲೇಟ್ ತೆಗೆದುಕೊಂಡು ಹೊರಗೆ ಬಂದೆ. ಹೊರಗೆ ಎಲ್ಲರೂ ಕೂತಿದ್ರು. ನಾನು ಹೆದರುತ್ತಾ ಒಂದು ಮೂಲೆಯಲ್ಲಿ ಕೂತೆ. ಆಗ ಕಾರ್ತಿಕ್ ಅತ್ತಿಗೆ ನನ್ನ ಕಡೆ ನೋಡಿದರು. ಆಮೇಲೆ ಅವರ ಗಂಡನ ಕಡೆ ನೋಡಿ, ಇವಳನ್ನ ಇವಳ ಯೋಗ್ಯತೆಗೆ ತಕ್ಕ ಹಾಗೆ ಇಡಬೇಕು, ಇಲ್ದಿದ್ರೆ ತಲೆ ಮೇಲೆ ಕುತ್ಕೊಂತಾಳೆ ಅಂದ್ಬಿಟ್ರು. ಆ ಮಾತು ಕೇಳಿದಾಗ ಇಡೀ ಮನೆಯವರ ಮುಂದೆ ಯಾರೋ ನನ್ನ ಕೆನ್ನೆಗೆ ಹೊಡೆದಂಗಾಯಿತು. ನನ್ನ ಕೈಯಲ್ಲೇ ನಿಂತು ಹೋಯಿತು. ಪ್ಲೇಟ್ ಹಿಡಿದಿದ್ದ ಬೆರಳುಗಳು ನಡುಗೋಕೆ ಶುರುವಾದವು. ಅಷ್ಟೊಂದು ಸಣ್ಣ ವಿಷಯಕ್ಕೆ ಇಡೀ ಎಲ್ಲರ ಮುಂದೆ ನನ್ನನ್ನು ಈ ಥರ ಅವಮಾನ ಮಾಡೋಕೆ ನಾನು ಅಂಥದ್ದೇನು ತಪ್ಪು ಮಾಡಿದ್ದೆ ಅಂತ ಅರ್ಥನೇ ಆಗಲಿಲ್ಲ. ಅಲ್ಲಿ ಕೂರೋಕೆ ನನಗೆ ತುಂಬ ಮುಜುಗರ ಆಗ್ತಾ ಇತ್ತು. ಕಾರ್ತಿಕ್ ಅಣ್ಣ ಕೂಡ ಏನೂ ಮಾತನಾಡಲಿಲ್ಲ. ಸದ್ದಿಲ್ಲದೆ ಊಟ ಮಾಡ್ತಾ ಇದ್ರು. ನಾನು ತಲೆ ತಗ್ಗಿಸಿ ಹಾಗೆ ಕೂತಿದ್ದೆ. ಕಣ್ಣಲ್ಲಿ ನೀರು ತುಂಬಿ ಬಂತು. ಆದರೆ ನಾನು ಅಳೋಕೆ ಹೋಗಲಿಲ್ಲ. ಯಾಕಂದರೆ ನನ್ನ ವೀಕ್ನೆಸ್ ಅವರಿಗೆ ತೋರಿಸೋಕೆ ನನಗೆ ಇಷ್ಟ ಇರಲಿಲ್ಲ. ಅವತ್ತು ರಾತ್ರಿ ನಾನು ತುಂಬ ಅತ್ತಿ ನನ್ನ ರೂಮ್ಗೆ ಹೋಗಿ ಕಾರ್ತಿಕ್ ಫೋನ್ ತೆಗೆದು ಅವನ ಫೋಟೋ ನೋಡ್ತಾ ಅಳ್ತಾ ಇದ್ದೆ. ನೋಡು ಕಾರ್ತಿಕ್, ನೀನು ಹೋದ ಮೇಲೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ. ನಾನು ದಿನ ಸಾಯ್ತಾ ಇದ್ದೀನಿ ಅಂತ ಫೋಟೋ ಹತ್ರ ಹೇಳ್ಕೊಂಡೆ. ಆಮೇಲೆ ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡೆ. ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಂಡೆ. ನನಗೆ ನೆನಪಾಯಿತು, ನಾನು ಒಂಟಿಯಲ್ಲ, ನನ್ನ ಮಗುವಿಗಾಗಿ ನಾನು ಸ್ಟ್ರಾಂಗ್ ಆಗಬೇಕು. ಎಷ್ಟೇ ಕಷ್ಟ ಬಂದರೂ ನಾನು ಬದುಕಲೇಬೇಕು. ನನ್ನ ಮಗುವನ್ನು ಈ ಪ್ರಪಂಚಕ್ಕೆ ತರಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ನೊಂದು ದಿನ ಬೆಳಗ್ಗೆ ನನ್ನ ಮೈ ತುಂಬ ಅಶಕ್ತ ಅನ್ನಿಸ್ತು. ರಾತ್ರಿ ಸರಿಯಾಗಿ ನಿದ್ದೆನೂ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅದೇ ಕೆಲಸದ ಲಿಸ್ಟ್ ಶುರುವಾಗಿತ್ತು. ಇಡೀ ಮನೆ ಕ್ಲೀನಿಂಗ್, ಪಾತ್ರೆ, ಬಟ್ಟೆ, ಆಮೇಲೆ ಅಡುಗೆ ಕೆಲಸ. ನಾನು ರನ್ನಿಂಗ್ ರೇಸ್ ಥರ ಕೆಲಸ ಮಾಡ್ತಾನೇ ಇದ್ದೆ. ಆದರೆ ಅವತ್ತು ನನ್ನ ಬಾಡಿ ಸಾಕು ಅಂದುಬಿಟ್ಟಿತ್ತು. ಪದೇ ಪದೇ ತಲೆ ಸುತ್ತದಂಗಾಗ್ತಿತ್ತು. ಕಣ್ಣೆದುರು ಕತ್ತಲೆ ಕವಿತಾ ಇತ್ತು. ಆದರೂ ನಾನು ತಡ್ಕೊತಾ ಇದ್ದೆ. ಯಾಕಂದರೆ ನಾನು ಒಂದು ಸೆಕೆಂಡ್ ರೆಸ್ಟ್ ತಗೊಂಡ್ರೆ ಕಾರ್ತಿಕ್ ಅತ್ತಿಗೆ ಮತ್ತೆ ಚುಚ್ಚುಮಾತು ಶುರು ಮಾಡ್ತಾರೆ ಅಂತ ಗೊತ್ತು. ನಾನು ಕಿಚನ್ನಲ್ಲಿ ನಿಂತು ತರಕಾರಿ ಹೆಚ್ಚುತ್ತಾ ಇದ್ದೆ. ಆಗ ಕಾರ್ತಿಕ್ ಅಣ್ಣ ನನ್ನ ಹತ್ತಿರ ಬಂದರು. ಅವರು ಎಲ್ಲೋ ಅರ್ಜೆಂಟಾಗಿ ಹೋಗೋ ಆಗಿದ್ದು ಬೀರುವಿನಿಂದ ಒಂದು ಬಿಳಿ ಶರ್ಟ್ ತೆಗೆದು ನನ್ನ ಕಡೆ ಕೊಟ್ಟು, ನನಗೆ ಇದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಸ್ವಲ್ಪ ಅರ್ಜೆಂಟಾಗಿ ಈ ಶರ್ಟ್ನ ಐರನ್ ಮಾಡಿ ಕೊಡು ಅಂದರು. ಅವರ ಧ್ವನಿ ನಾರ್ಮಲ್ ಆಗಿತ್ತು. ಅದಕ್ಕೆ ನಾನು ಏನೂ ಮಾತನಾಡದೆ ಶರ್ಟ್ ತೆಗೆದುಕೊಂಡು ರೂಮಿನ ಮೂಲೆಯಲ್ಲಿದ್ದ ಐರನ್ ಟೇಬಲ್ ಹತ್ರ ಹೋಗಿ ನಿಂತೆ. ನಾನು ಮೆಲ್ಲಗೆ ಶರ್ಟ್ ಐರನ್ ಮಾಡೋಕೆ ಶುರು ಮಾಡಿದೆ. ಆದರೆ ನನ್ನ ಕೈಯಲ್ಲಿ ಒಂದು ಚೂರು ಶಕ್ತಿಯೇ ಇರಲಿಲ್ಲ. ತಲೆ ತುಂಬ ಭಾರ ಆಗ್ತಾ ಇತ್ತು. ಹೊಟ್ಟೆಯಲ್ಲೂ ಒಂಥರ ವಿಚಿತ್ರವಾದ ನೋವು ಕಾಣಿಸ್ತಾ ಇತ್ತು. ನಾನು ಹೆಂಗೋ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಮತ್ತೊಮ್ಮೆ ಯಾರಾದರೂ ಬಂದು ನನ್ನ ಮೇಲೆ ಕಿರುಚಾಡೋದು ನನಗೆ ಇಷ್ಟ ಇರಲಿಲ್ಲ. ನಾನು ಐರನ್ ಬಾಕ್ಸ್ನ ತಿರುಗಿಸ್ತಾ ಇದ್ದೆ. ಮನಸ್ಸಲ್ಲಿ ಅಯ್ಯೋ ದೇವರೇ, ಈ ಕಷ್ಟದ ದಿನ ಯಾವಾಗ ಮುಗಿಯುತ್ತೋ ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ಹಠಾತ್ತಾಗಿ ನನ್ನ ಕಣ್ಣೆದುರು ಕತ್ತಲೆ ಕವಿದಂತಾಯಿತು. ಜೋರಾಗಿ ತಲೆ ಸುತ್ತು ಬಂತು. ನನ್ನ ಕೈ ನಡುಗೆ ಗಮನ ಪೂರ್ತಿ ತಪ್ಪೇ ಹೋಯಿತು. ಅದೇ ಸೆಕೆಂಡ್ನಲ್ಲಿ ಕಾದಿದ್ದ ಐರನ್ ಬಾಕ್ಸ್ ಶರ್ಟ್ ಮೇಲೆ ಜಾಸ್ತಿ ಹೊತ್ತು ಹಾಗೆ ಉಳಿದು ಬಿಡ್ತು. ಬಟ್ಟೆ ಸುಟ್ಟು ಹೋಯಿತು. ಬಟ್ಟೆ ಸೀದ ವಾಸನೆ ಇಡೀ ರೂಮ್ಗೆ ಹರಡಿತ್ತು. ನಾನು ಗಾಬರಿಯಾಗಿ ತಕ್ಷಣ ಐರನ್ ಬಾಕ್ಸ್ನ ಪಕ್ಕಕ್ಕೆ ಇಟ್ಟೆ. ಆದರೆ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು.
ಶರ್ಟ್ ಮೇಲೆ ಒಂದು ದೊಡ್ಡ ಕಪ್ಪು ಕಲೆ ಆಗಿಬಿಟ್ಟಿತ್ತು. ನನ್ನ ಎದೆ ಡಬಡಬ ಅಂತ ಹೊಡ್ಕೊಳ್ಳೋಕೆ ಶುರುವಾಯಿತು. ಈಗೇನಾಗುತ್ತೋ ಅಂತ ನನಗೆ ದಿಗಿಲಾಯಿತು. ಅಷ್ಟರಲ್ಲಿ ಕಾರ್ತಿಕ್ನ ಅಣ್ಣ ವೇಗವಾಗಿ ರೂಮ್ ಒಳಗಡೆ ಬಂದರು. ಅವರು ಸುಟ್ಟಿರೋ ಶರ್ಟ್ನ ನೋಡಿದ್ದೇ ತಡ. ಅವರ ಮುಖ ಕೋಪದಿಂದ ಕೆಂಪಾಯಿತು. ಜೋರಾಗಿ ಕಿರುಚಾಡಿದ್ರು. ಏನೇ ಮಾಡಿದ್ಯಾ ನೀನು ಇಲ್ಲಿ? ನಿನಗೆ ಒಂದು ಕೆಲಸನೂ ನೆಟ್ಟಗೆ ಮಾಡೋಕೆ ಬರಲ್ವಾ? ಇಡೀ ಶರ್ಟ್ ಹಾಳು ಮಾಡಿಬಿಟ್ಟಿದ್ದೀಯಲ್ಲ. ಈಗ ನಾನು ಮೀಟಿಂಗ್ಗೆ ಏನು ಹಾಕ್ಕೊಂಡು ಹೋಗಬೇಕು ಅಂದರು. ನಾನು ಹೆದರಿಕೆಯಿಂದ ಬಾಯಲ್ಲಿ ಮಾತೇ ಬರಲಿಲ್ಲ. ನಾನು ಮೆಲ್ಲಗೆ, ತಪ್ಪಾಯ್ತಣ್ಣ, ನನಗೆ ತಲೆ ಸುತ್ತಿದಂಗೆ ಆಗಿ ಹೋಯಿತು ಅಂದೆ. ಆದರೆ ಅವರು ನನ್ನ ಯಾವ ಮಾತನ್ನು ಕೇಳಲೇ ಇಲ್ಲ. ಅವರ ಸಿಟ್ಟು ನೆತ್ತಿಗೇರಿತ್ತು. ಹಠಾತ್ತಾಗಿ ನನ್ನ ಕೆನ್ನೆಗೆ ಜೋರಾಗಿ ಒಂದು ಏಟು ಕೊಟ್ಟೇ ಬಿಟ್ರು. ಆ ಏಟು ಎಷ್ಟು ಜೋರಾಗಿತ್ತೆಂದರೆ ನಾನು ಅಲ್ಲೇ ಲಟಪಟ ಅಂತ ನೆಲದ ಮೇಲೆ ಬಿದ್ದು ಬಿಟ್ಟೆ. ನನ್ನ ಕಿವಿಯಲ್ಲಿ ಆ ಸದ್ದು ಕುಯ್ ಅಂತ ರೇಗಾಡೋಕೆ ಶುರುವಾಯಿತು. ಕಣ್ಣಿನಿಂದ ನೀರು ಧಾರಾಕಾರವಾಗಿ ಬಂತು. ಕೆನ್ನೆ ರಕ್ತಕರವಾಗಿ ಉರಿತಾ ಇತ್ತು. ನಾನು ನೆಲದ ಮೇಲೆ ಕೂತು ಕೆನ್ನೆಗೆ ಕೈ ಇಟ್ಕೊಂಡೆ. ಅವರು ನನ್ನ ಮೇಲೆ ಕೈ ಮಾಡಿದ್ರು ಅನ್ನೋದನ್ನು ನನ್ನ ಕೈಯಿಂದ ನಂಬೋಕೆ ಆಗ್ತಾ ಇರಲಿಲ್ಲ. ಅದೇ ಟೈಮ್ಗೆ ಕಾರ್ತಿಕ್ ಅತ್ತಿಗೆ ಕೂಡ ಅಲ್ಲಿಗೆ ಓಡಿ ಬಂದರು. ಸುಟ್ಟೋಗಿರೋ ಶರ್ಟ್ನ ನೋಡಿ ನನ್ನ ಕಡೆ ಸಿಟ್ಟಿನಿಂದ ಕೆರಳಿ ಕೆಂಡವಾಗಿ, ಈ ಮುಂಡೆ ಗಂಡೆಗೆ ಯಾವುದೇ ಕೆಲಸಕ್ಕೂ ಲಾಯಕ್ಕಿಲ್ಲ. ಇವಳನ್ನು ಈಗಲೇ ಈ ಮನೆಯಿಂದ ಆಚೆ ಹಾಕ್ತೀನಿ ಎಂದರು. ಇವಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ನೀನೇ ದೊಡ್ಡ ತಪ್ಪು ಮಾಡಿದೆ ಅಂತ ಗಂಡನಿಗೆ ಅಂದರು. ಅವರ ಆ ಚುಚ್ಚು ನುಡಿಗಳು ನನ್ನ ಎದೆಗೆ ನಾಟಿತ್ತು. ನಾನು ಮೂಕಿಯಾಗಿ ಕೆಳಗೆ ಕೂತಿದ್ದೆ. ಅವರು ಬಾಯಿಗೆ ಬಂದ ಹಾಗೆ ಬೈತಾನೇ ಇದ್ದರು. ಇವಳು ಈ ಮನೆಗೆ ಬಂದಾಗಿನಿಂದ ಬರೀ ದರಿದ್ರ, ಬರೀ ತೊಂದರೆಯೇ, ಕೆಲಸನೂ ಸರಿಯಾಗಿ ಮಾಡಲ್ಲ, ಇದರಿಂದ ನಮಗೇನು ಲಾಭ ಇಲ್ಲ, ಮೇಲಿಂದ ಇವಳ ನಕಾರ ಬೇರೆ ಅಂದರು. ನಾನು ಅಳ್ತಾ ಅವರನ್ನು ನೋಡ್ತಾ ಇದ್ದೆ. ಆದರೆ ಯಾರಿಗೂ ನನ್ನ ಸ್ಥಿತಿ ನೋಡಿ ಒಂದು ಚೂರು ಕರುಣೆಯೇ ಬರಲಿಲ್ಲ. ನಾನು ಗರ್ಭಿಣಿ, ನನ್ನ ತಲೆ ಕೆಟ್ಟಿತ್ತು. ಬೆಳಗ್ಗಿನಿಂದ ಒಂದು ಸೆಕೆಂಡ್ ನಿಲ್ಲದೆ ದುಡಿತಾ ಇದ್ದೆ. ಆದರೆ ಯಾರಿಗೂ ಅದರ ಚಿಂತೆ ಇರಲಿಲ್ಲ. ಕಾರ್ತಿಕ್ ಅಣ್ಣ ಕೂಡ ನನ್ನನ್ನು ಕೋಪದಿಂದ ದಿಟ್ಟಿಸಿ ನೋಡ್ತಾ ಇದ್ರು. ಎಲ್ಲ ತಪ್ಪು ನಂದೇ ಅನ್ನೋ ಥರ. ಆ ಕ್ಷಣದಲ್ಲಿ ನನಗೆ ಮೊದಲ ಬಾರಿಗೆ ಪಕ್ಕಾ ಅನಿಸಿದ್ದು, ಈ ಮನೆಯಲ್ಲಿ ನನಗಂತ ಯಾವುದೇ ಜಾಗ ಇಲ್ಲ ಅಂತ. ನಾನು ಅವರಿಗೆ ಒಂದು ಹೊರೆ ಅಷ್ಟೇ. ಕಾರ್ತಿಕ್ ಹೋದ ಮೇಲೆ ನನ್ನನ್ನು ಯಾರು ತಾನೇ ಇಷ್ಟಪಡ್ತಾರೆ? ಎಲ್ಲರೂ ಬರೀ ಉಪಕಾರ ಮಾಡ್ತೀವಿ ಅನ್ನೋ ಥರಾನೇ ತೋರಿಸ್ಕೊತಾ ಇದ್ದಾರೆ. ನನ್ನ ಮನಸ್ಸು ಪೂರ್ತಿಯಾಗಿ ಒಡೆದು ಚೂರಾಗಿತ್ತು. ನಾನು ಮೆಲ್ಲಗೆ ಎದ್ದು ಏನು ಮಾತನಾಡದೆ ನನ್ನ ರೂಮ್ ಕಡೆ ಹೆಜ್ಜೆ ಇಟ್ಟೆ. ಕಾಲುಗಳು ನಡುಗುತ್ತಾ ಇದ್ವು. ಕೆನ್ನೆ ಇನ್ನೂ ಉರಿತಾನೇ ಇತ್ತು. ಕಣ್ಣೀರು ನಿಲ್ತಾನೇ ಇರಲಿಲ್ಲ. ರೂಮ್ ಒಳಗೆ ಹೋಗಿ ಜೋರಾಗಿ ಅಳೋಕೆ ಶುರು ಮಾಡಿದೆ. ಅನ್ನಿಸ್ತಾ ಇತ್ತು ನನ್ನೊಳಗೆ ಇನ್ನೂ ಏನೂ ಉಳಿದಿಲ್ಲ ಅಂತ. ನಾನು ಆ ಪುಟ್ಟ ರೂಮಿನ ಸುತ್ತಲೂ ಕಣ್ಣು ಹಾಯಿಸಿದೆ. ಅಲ್ಲಿ ಬರೀ ಒಂದಿಷ್ಟು ಬಟ್ಟೆಗಳು, ಕಾರ್ತಿಕ್ ತಂದಿದ್ದ ಆ ಸೂಟ್ ಕೇಸ್ ಮತ್ತು ಅವನ ಫೋನ್ ಇತ್ತು. ಇದೇ ನನ್ನ ಜಗತ್ತಾಗಿತ್ತು. ನಾನು ನೆಲದ ಮೇಲೆ ಕೂತು ಕಾರ್ತಿಕ್ ಸೂಟ್ ಕೇಸ್ ಓಪನ್ ಮಾಡಿದೆ. ಅವನ ಬಟ್ಟೆಗಳನ್ನು ಎದೆಗೆ ಹಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತೆ. ಇವತ್ತು ಕಾರ್ತಿಕ್ ಬದುಕಿದ್ದರೆ ನನ್ನ ಸ್ಥಿತಿ ಈ ಥರ ಆಗ್ತಾನೇ ಇರಲಿಲ್ಲ. ಅವನು ನನ್ನನ್ನು ಇಂತಹ ನರಕದಲ್ಲಿ ಇಡ್ತಾನೂ ಇರಲಿಲ್ಲ. ಅವನು ನನಗೆ ಯಾವಾಗಲೂ ಪ್ರೀತಿ ಕೊಟ್ಟಿದ್ದ, ಗೌರವ ಕೊಟ್ಟಿದ್ದ. ಆದರೆ ಇವತ್ತು ಅವನು ಹೋದ ಮೇಲೆ ನಾನು ದಿನ ದಿನ ಅವಮಾನ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡೆ. ತುಂಬ ಹೊತ್ತು ಅತ್ತ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಗಟ್ಟಿ ನಿರ್ಧಾರ ಬಂತು. ಇನ್ಮೇಲೆ ಈ ಮನೆಯಲ್ಲಿ ಇರಬಾರದು. ಇಲ್ಲಿ ದಿನ ಮರ್ಯಾದೆ ಹರಾಜು ಆಗುತ್ತೆ. ಅಲ್ಲಿ ಇನ್ನೂ ಎಷ್ಟು ಅಂತ ಸಹಿಸಲಿ ಅಂತ ನಾನು ಕಣ್ಣೀರು ಒರೆಸಿಕೊಂಡು ಮೆಲ್ಲಗೆ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡ್ಕೊಳೋಕ್ಕೆ ಶುರು ಮಾಡಿದೆ. ಒಂದಿಷ್ಟು ಬಟ್ಟೆಗಳನ್ನು ಬ್ಯಾಗ್ ಒಳಗೆ ಇಟ್ಕೊಂಡೆ. ಕಾರ್ತಿಕ್ ಫೋನ್ ಜಾಗ್ರತೆಯಾಗಿ ಇಟ್ಟುಕೊಂಡೆ. ಅವನ ಸೂಟ್ ಕೇಸ್ ಎತ್ತುಕೊಂಡೆ. ನನ್ನ ಕೈಗಳು ನಡುಗ್ತಾ ಇದ್ವು. ಆದರೆ ಆ ಕ್ಷಣದಲ್ಲಿ ನನ್ನ ಮನಸ್ಸು ಕಲ್ಲಿನ ಥರ ಗಟ್ಟಿಯಾಗಿತ್ತು. ಏನೇ ಆದರೂ ಸರಿ, ಇನ್ಮುಂದೆ ಈ ಸೂರಿನ ಕೆಳಗೆ ಇರಲ್ಲ ಅಂತ ಫಿಕ್ಸ್ ಆದೆ. ನಾನು ಸೂಟ್ ಕೇಸ್ ಹಿಡ್ಕೊಂಡು ರೂಮಿನಿಂದ ಆಚೆ ಬಂದಾಗ ಕಾರ್ತಿಕ್ ಅತ್ತಿಗೆ ಚುಚ್ಚುತ್ತಾ ಅಂದರು, ಒಳ್ಳೇದಾಯ್ತು ಬಿಡು, ಇವಳೇ ತಾನಾಗೆ ತೊಲಗ್ತಾ ಇದ್ದಾಳೆ, ನಮಗೂ ಒಂದು ಪೀಡೆ ಬಿಟ್ಟಂಗಾಯ್ತು ಅಂದರು. ನಾನು ಅವರ ಕಡೆ ತಿರುಗಿಯೂ ನೋಡಲಿಲ್ಲ. ಯಾಕಂದರೆ ಅವರಿಗೆ ಉತ್ತರ ಕೊಡುವಷ್ಟು ತ್ರಾಣ ನನ್ನಲ್ಲಿರಲಿಲ್ಲ. ಕಾರ್ತಿಕ್ ಅಣ್ಣ ಕೂಡ ಸೈಲೆಂಟ್ ಆಗಿ ನಿಂತಿದ್ರು. ನನ್ನ ತಡೆಯೋಕೆ ಒಂದು ಸಣ್ಣ ಪ್ರಯತ್ನನೂ ಮಾಡಲಿಲ್ಲ. ಇದನ್ನು ನೋಡಿ ನನ್ನ ಮನಸ್ಸು ಇನ್ನೂ ಬೇಜಾರಾಗಿ ಹೋಯಿತು. ನಾನು ಮೆಲ್ಲನೆ ಬಾಗಿಲಿನ ಕಡೆಗೆ ನಡೆಯದೆ ಮನೆ ಆಚೆ ಬಂದು ಬಿಟ್ಟೆ. ಹೊರಗೆ ಸುಡುವ ಬಿಸಿಲಿತ್ತು. ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ರು. ಆದರೆ ನನಗೆ ಏನು ಮಾಡಬೇಕು ಅಂತ ತೋಚ್ತಾನೇ ಇರಲಿಲ್ಲ. ನಾನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಕಣ್ಣೀರು ಕೆನ್ನೆಯ ಮೇಲೆ ಸುರಿತಾನೇ ಇತ್ತು. ಈಗ ನಾನು ಎಲ್ಲಿಗೆ ಹೋಗಲಿ? ಯಾರ ಹತ್ರ ಹೋಗಲಿ? ನನ್ನ ಹತ್ರ ಮನೇನೂ ಇಲ್ಲ, ಆಸರೆಯೂ ಇಲ್ಲ, ದುಡ್ಡೂ ಇಲ್ಲ ಅಂತ ಯೋಚಿಸ್ತಾ ಇದ್ದೆ. ಆದರೆ ತಕ್ಷಣ ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡು ನನಗೆ ನಾನೇ ಧೈರ್ಯ ಹೇಳಿಕೊಂಡೆ, ಇಲ್ಲ ಪವಿತ್ರ, ನಿನ್ನು ಒಡೆದು ಹೋಗಬಾರದು. ಈಗ ನೀನು ಬದುಕಿರಬೇಕಾಗಿರೋದು ನಿನಗೋಸ್ಕರ ಮಾತ್ರ ಅಲ್ಲ, ನಿನ್ನ ಮಗುವಿಗೋಸ್ಕರ. ಎಷ್ಟೇ ಕಷ್ಟ ಬಂದರೂ ಹೇಗೂ ನಿಭಾಯಿಸಬೇಕು. ಯಾಕಂದರೆ ನನ್ನೊಳಗೆ ಈಗ ಕಾರ್ತಿಕ್ ಬಿಟ್ಟು ಹೋಗಿರೋ ಕೊನೆ ಕುಡಿ ಬೆಳೀತಾ ಇತ್ತು. ಅದಕ್ಕೋಸ್ಕರ ನಾನು ಎಲ್ಲ ನೋವನ್ನು ನುಂಗಿಕೊಳ್ಳಲೇಬೇಕಿತ್ತು.
ನಾನು ಕೈಯಲ್ಲಿ ಸೂಟ್ಕೇಸ್ ಹಿಡಿದು ರಸ್ತೆಯಲ್ಲಿ ಮೆಲ್ಲನೆ ನಡೀತಾ ಇದ್ದೆ. ಆದರೆ ನಿಜ ಹೇಳಬೇಕೆಂದರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಲೇ ಇಲ್ಲ. ನನ್ನ ಕಾಲುಗಳು ತಾವಾಗಿಯೇ ಮುಂದೆ ಸಾಗ್ತಾ ಇದ್ವು. ತಲೆ ತುಂಬ ಭಾರ ಅನ್ನಿಸ್ತಾ ಇತ್ತು. ಕಣ್ಣೆದುರು ಒಂಥರ ಮಂಜು ಮುಚ್ಚಿದ ಹಾಗೆ ಆಯಿತು. ಶರೀರದಲ್ಲಿ ಶಕ್ತಿಯೇ ಇರಲಿಲ್ಲ. ಬೆಳಗಿನಿಂದ ಹೊಟ್ಟೆಗೆ ಒಂದು ತುತ್ತು ಅನ್ನನೂ ಬಿದ್ದಿರಲಿಲ್ಲ. ಅದರ ಮೇಲೆ ಹತ್ತು ನನ್ನ ಸ್ಥಿತಿ ಇನ್ನೂ ಕೆಟ್ಟಾಗಿತ್ತು. ಬಿಸಿಲು ಎಷ್ಟಿತ್ತೆಂದರೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ನಾನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಜೋರಾಗಿ ತೆರೆ ಸುತ್ತು ಬಂದು ನನ್ನ ಕೈಯಲ್ಲಿದ್ದ ಸೂಟ್ಕೇಸ್ ಜಾರಿ ಕೆಳಗೆ ಬಿತ್ತು. ನಾನು ಹಾಗೆ ರಸ್ತೆ ಬದಿಯಲ್ಲಿ ಕೂತು ಬಿಟ್ಟೆ. ನನ್ನ ಎದೆ ಜೋರಾಗಿ ಬಡ್ಕೊಳ್ತಾ ಇತ್ತು. ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಅಂತ ದಾರಿ ಕಾಣಿಸ್ತಾನೇ ಇರಲಿಲ್ಲ. ಇಡೀ ಪ್ರಪಂಚದಲ್ಲಿ ನನ್ನ ಕೈ ಹಿಡಿಯೋರು ಯಾರು? ನನ್ನ ಹೊಟ್ಟೆಯಲ್ಲಿ ಹಿಡ್ಕೊಂಡು ಅಳೋಕೆ ಶುರು ಮಾಡಿದೆ. ಹುಟ್ಟಲಿರೋ ನನ್ನ ಮಗುವನ್ನು ನೆನೆದು ನನಗೆ ಎಲ್ಲಿಲ್ಲದ ಭಯ ಕಾಡುತ್ತಾ ಇತ್ತು. ಒಂದು ವೇಳೆ ನನಗೆ ಏನಾದರೂ ಆದರೆ ನನ್ನ ಮಗುವಿನ ಗತಿ ಏನು ಅಂತ ಯೋಚಿಸ್ತಾ ಇದ್ದೆ. ತುಂಬ ಹೊತ್ತು ನಾನು ಅಲ್ಲೇ ಕೂತಿದ್ದೆ. ಆಮೇಲೆ ಕಣ್ಣೀರು ಒರೆಸಿಕೊಂಡು ಆ ಸೂಟ್ಕೇಸ್ನ ನನ್ನ ಕಡೆ ಎಳೆದುಕೊಂಡು ಸುಮ್ಮನೆ ಅದನ್ನೇ ನೋಡ್ತಾ ಇದ್ದಾಗ ಹಠಾತ್ತಾಗಿ ಸೂಟ್ಕೇಸ್ ಒಳಗಡೆ ಇದ್ದ ಒಂದು ಸಣ್ಣ ಕಾಗದದ ಚೂರು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ಒಂದು ಅಡ್ರೆಸ್ ಬರೆದಿತ್ತು. ಜೊತೆಗೆ ಒಂದು ಕೀಲಿ ಕೈ ಕೂಡ ಇತ್ತು. ನಾನು ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದೆ. ಇದು ಯಾವ ಜಾಗದ ಅಡ್ರೆಸ್? ಈ ಚಾವಿ ಯಾವುದರದ್ದು ಅಂತ ನನಗೆ ಅಸ್ತಿತ್ವವೇ ಸಿಗಲಿಲ್ಲ. ನಾನು ಮುಂಚೆ ಯಾವತ್ತೂ ಇದನ್ನು ನೋಡಿರಲೇ ಇಲ್ಲ. ಬಹುಶಃ ಕಾರ್ತಿಕ್ ಇದನ್ನು ಸೂಟ್ಕೇಸ್ ಒಳಗೆ ಇರಬೇಕು. ಆದರೆ ನನ್ನ ಹತ್ರ ಯಾವತ್ತೂ ಹೇಳಿರಲಿಲ್ಲ. ನನ್ನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಬರೋಕೆ ಶುರುವಾದವು. ಕಾರ್ತಿಕ್ ಯಾಕೆ ಇದನ್ನು ನನ್ನಿಂದ ಮುಚ್ಚಿಟ್ಟಿದ್ದ? ಒಂದು ವೇಳೆ ಇದು ಅವನ ಜಾಗ ಆಗಿದ್ದರೆ ನನಗೆ ಯಾಕೆ ಯಾವತ್ತೂ ಅಲ್ಲಿಗೆ ಕರ್ಕೊಂಡು ಹೋಗಿರಲಿಲ್ಲ? ಆದರೆ ಅದೇ ಟೈಮ್ನಲ್ಲಿ ನನ್ನ ಒಳ ಮನಸ್ಸು ಒಂದು ಮಾತು ಹೇಳ್ತು, ಒಂದು ಸಲ ಆ ಜಾಗಕ್ಕೆ ಹೋಗಿ ನೋಡೋಣ ಅಂತ. ಬಹುಶಃ ಅಲ್ಲಿ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದೇನೋ. ಕಾರ್ತಿಕ್ ನನಗಾಗಿ ಏನಾದರೂ ಬಿಟ್ಟು ಹೋಗಿರಬಹುದೇನೋ. ಹೇಗಿದ್ದರೂ ನನ್ನ ಹತ್ರ ಬೇರೆ ಯಾವುದೂ ದಾರಿ ಇರಲಿಲ್ಲ. ಅದಕ್ಕೆ ಧೈರ್ಯ ಮಾಡಿ ಮೆಲ್ಲಗೆ ಆ ಅಡ್ರೆಸ್ ಹುಡುಕಿಕೊಂಡು ಹೊರಟೆ. ಹಾದಿಯುದ್ದಕ್ಕೂ ನನ್ನ ಎದೆ ಬಡ್ಕೊತಾನೇ ಇತ್ತು. ನಾನು ಎಲ್ಲಾದರೂ ತಪ್ಪು ಜಾಗಕ್ಕೆ ಹೋಗ್ತಾ ಇದ್ದೀನಾ ಅಂತ ಪದೇ ಪದೇ ಡೌಟ್ ಬರ್ತಾ ಇತ್ತು. ಆದರೂ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡೆ. ಸ್ವಲ್ಪ ಸಮಯದ ನಂತರ ನಾನು ಆ ಅಡ್ರೆಸ್ಗೆ ತಲುಪಿದೆ. ಅಲ್ಲಿ ಒಂದು ಸುಂದರವಾದ ಪುಟ್ಟದಾದ ಅಂದರೆ ನೋಡೋಕೆ ಸುಂದರವಾದ ಮನೆ ಇತ್ತು. ಮನೆ ಹೊರಗಡೆಯಿಂದಲೇ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಗೋಡೆಗಳಿಗೆ ಲೈಟ್ ಕಲರ್ ಪೇಂಟ್ ಇತ್ತು. ಮೇನ್ ಡೋರ್ಗೆ ಒಂದು ದೊಡ್ಡ ಬೀಗ ಹಾಕಿದ್ರು. ನಾನು ಕೆಲವು ಸೆಕೆಂಡ್ ಆ ಮನೇನ ನೋಡ್ತಾನೆ ನಿಂತೆ. ಆಮೇಲೆ ನಡುಗೋ ಕೈಯಿಂದ ಆ ಚಾವಿ ತೆಗೆದು ಬೀಗಕ್ಕೆ ಹಾಕಿದೆ. ಚಾವಿ ತಿರುಗಿದ ತಕ್ಷಣ ಕ್ಲಿಕ್ ಅಂತ ಬೀಗ ಓಪನ್ ಆಯಿತು. ನನ್ನ ಎದೆ ಇನ್ನೂ ಜೋರಾಗಿ ಬಡ್ಕೊತಾ ಇತ್ತು. ನಾನು ಮೆಲ್ಲಗೆ ಬಾಗಿಲು ತಳ್ಳಿ ಒಳಗೆ ಹೋದೆ. ಮನೆಯ ಒಳಗಡೆ ಕಾಲಿಡುತ್ತಿದ್ದಂತೆ ನನಗೆ ಆಶ್ಚರ್ಯ ಆಯಿತು. ಒಳಗಡೆ ಎಲ್ಲ ಸಾಮಾನುಗಳು ತುಂಬ ಚೊಕ್ಕವಾಗಿ ಜೋಡಿಸಲಾಗಿತ್ತು. ಆ ಮನೆ ತುಂಬ ದಿನಗಳಿಂದ ಮುಚ್ಚಿರೋ ಥರ ಕಾಣ್ತಾನೇ ಇರಲಿಲ್ಲ. ಹೊರಗಡೆ ಒಂದು ದೊಡ್ಡ ಹಾಲ್ ಇತ್ತು. ಅಲ್ಲೊಂದು ಒಳ್ಳೆಯ ಸೋಫಾ ಇತ್ತು. ಅದರ ಎದುರುಗಡೆ ಟಿವಿ ಇತ್ತು. ಮೂಲೆಯಲ್ಲಿ ಒಂದು ಸಣ್ಣ ಟೇಬಲ್ ಇತ್ತು. ಕಿಟಕಿಗಳೆಲ್ಲ ನೀಟಾದ ಪರ್ದೆಗಳನ್ನು ಹಾಕಿದ್ದರು. ಆ ಮನೆಯಲ್ಲಿ ಒಂಥರ ಒಳ್ಳೆ ಪರಿಮಳ ಬರ್ತಾ ಇತ್ತು. ಈಗ ತಾನೇ ಕ್ಲೀನ್ ಮಾಡಿರೋ ಥರ. ನಾನು ಮೆಲ್ಲಗೆ ಇಡೀ ಮನೇನ ನೋಡ್ತಾ ಹೋದೆ. ಒಳಗಡೆ 2 ರೂಮ್ಗಳಿದ್ವು. ಇವೆರಡನ್ನ ತುಂಬ ಚೆಂದಾಗಿ ಡೆಕೋರೇಟ್ ಮಾಡಿದ್ರು. ನನಗೆ ಇದೆಲ್ಲ ಏನು ಅಂತ ನಂಬೋಕೆ ಆಗ್ತಾ ಇರಲಿಲ್ಲ. ನೋಡಿದರೆ ಅಲ್ಲಿ ಯಾರೋ ಇರ್ತಾನೆ ಅಥವಾ ಯಾರೋ ಈ ಮನೆಯನ್ನು ಯಾವಾಗಲೂ ವಾಸ ಮಾಡೋಕ್ಕೆ ಯೋಗ್ಯವಾಗಿ ರೆಡಿ ಮಾಡಿಟ್ಟಿದ್ದಾರೇನೋ ಅನ್ನೋ ಥರ ಇತ್ತು. ನಾನು ಹಾಗೆ ಮನೆ ನೋಡ್ತಾ ನಿಂತಿದ್ದಾಗ ಒಳಗಿನ ರೂಮ್ನಿಂದ ಒಬ್ಬಳು ಹೆಂಗಸು ಹೊರಗೆ ಬಂದಳು. ಅವಳನ್ನು ನೋಡಿ ನನಗೆ ಗಾಬರಿಯಾಯಿತು. ಯಾಕಂದರೆ ಅವಳು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಆದರೆ ಅವಳು ನನ್ನನ್ನು ನೋಡಿ ಒಂದು ಚೂರು ಆಶ್ಚರ್ಯಪಡಲಿಲ್ಲ. ಬದಲಿಗೆ ಮುಗುಳ್ನಗುತ್ತಾ ಓ ಬಂದ್ರಾ, ಬನ್ನಿ ಅಂದ್ಲು. ಅವಳ ಮಾತು ಕೇಳಿ ನನಗೆ ಇನ್ನೂ ಶಾಕ್ ಆಯಿತು. ನಾನು ತಕ್ಷಣ ಯಾರು ನೀವು, ನನಗೆ ನಿಮ್ಮ ಗೊತ್ತೇ ಇಲ್ಲ ಅಂತ ಕೇಳಿದೆ. ಅದಕ್ಕೆ ಹೆಂಗಸು ತುಂಬ ಸಾಫ್ಟಾಗಿ ಹೌದು, ನನ್ನ ಹೆಸರು ಪ್ರಿಯಾ ಅಂತ. ಇಷ್ಟು ದಿನ ನಾನು ಈ ಮನೇನ ನೋಡ್ಕೊತಾ ಇದ್ದೆ. ಆದರೆ ಇವತ್ತಿನಿಂದ ಇದು ನಿಮ್ಮ ಮನೆ. ಇನ್ಮೇಲೆ ನೀವೇ ಈ ಮನೆಯಲ್ಲಿ ಇರೋದು ಅಂದ್ಲು. ಅವಳ ಮಾತು ಕೇಳಿ ನಾನು ಕಣ್ಣು ಬಿಟ್ಟು ನೋಡ್ತಾನೆ ನಿಂತೆ. ನನಗೆ ಏನು ಅರ್ಥನೇ ಆಗ್ತಿರಲಿಲ್ಲ. ನಾನು ಗಾಬರಿಯಿಂದ ನನ್ನ ಮನೇನ, ಅದು ಹೆಂಗೆ ಅಂತ ಕೇಳಿದೆ. ಅದಕ್ಕವಳು ನೀವು ಕಾರ್ತಿಕ್ ಅವರ ವೈಫ್ ಅಲ್ವಾ ಅಂತ ಕೇಳಿದ್ಲು. ನಾನು ಮೆಲ್ಲಗೆ ಹೌದು ಅಂದೆ. ಅದಕ್ಕವಳು ನಾನು ಕಾರ್ತಿಕ್ ಅವರು ತುಂಬ ದಿನಗಳ ಮುಂಚೆಯೇ ಹೇಳಿದರು, ಒಂದು ವೇಳೆ ಎಂದಾದರೂ ಅವರು ನಿಮ್ಮ ಜೊತೆ ಇಲ್ಲದೆ ಇರೋ ಪರಿಸ್ಥಿತಿ ಬಂದರೆ ಈ ಮನೆ ನಿಮ್ಮದಾಗಬೇಕು ಅಂತ. ಅವರು ನನ್ನನ್ನು ಬರೀ ಈ ಮನೆ ಮೇಂಟೆನೆನ್ಸ್ ಮಾಡೋಕ್ಕೆ ಇಟ್ಟಿದ್ರು. ನೀವು ಬಂದಾಗ ನಿಮಗೆ ಯಾವುದೇ ತೊಂದರೆ ಆಗಬಾರದು ಅಂತ ಅಂದ್ಲು. ಅವಳ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದವು. ಕಾರ್ತಿಕ್ ನನಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡಿದ್ದ ಅನ್ನೋದೇ ನನ್ನಿಂದ ನಂಬೋಕೆ ಆಗಲಿಲ್ಲ. ಮನೆಯಲ್ಲಿ ಎಲ್ಲರೂ ನನ್ನನ್ನು ಒಂದೇ ಹೊರೆ ಅಂತ ಅನ್ಕೊತಾ ಇದ್ದಾಗ ಕಾರ್ತಿಕ್ ಮುಂಚೆಯೇ ನನಗಾಗಿ ಒಂದು ಸೇಫ್ ಆದ ಜಾಗ ರೆಡಿ ಮಾಡಿಟ್ಟುಕೊಟ್ಟು ಹೋಗಿದ್ದ. ಪ್ರಿಯಾ ನನ್ನ ಕಡೆ
ಇನ್ನೊಂದು ಚಾವಿ ಕೊಟ್ಟು, ಇದು ಅಲ್ಮಾರ ಚಾವಿ, ಇನ್ಮೇಲೆ ಎಲ್ಲ ನಿಮ್ಮದೇ ಅಂದ್ಲು. ನಾನು ಅವಳ ಹತ್ತಿರ ಇನ್ನೂ ತುಂಬ ವಿಷಯ ಕೇಳಬೇಕಿತ್ತು. ಕಾರ್ತಿಕ್ ಈ ಮನೇನ ಯಾವಾಗ ತೆಗೆದುಕೊಂಡಿದ್ದ, ಯಾಕೆ ತೆಗೆದುಕೊಂಡಿದ್ದ, ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಬೇಕು ಅಂದ್ಕೊಂಡೆ. ಆದರೆ ಅವಳು ಯಾವುದೋ ಅರ್ಜೆಂಟ್ ಕೆಲಸದಲ್ಲಿ ಇರೋ ಆಗಿತ್ತು. ಅವಳು ಬರೀ ಇನ್ಮೇಲೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ನಾನು ಬಾಗಿಲ ಹತ್ತಿರ ನಿಂತು ಅವಳು ಹೋಗೋದನ್ನೇ ನೋಡ್ತಾ ಇದ್ದೆ. ಇಡೀ ಮನೆ ತುಂಬ ಶಾಂತವಾಗಿತ್ತು. ನಾನು ಮೆಲ್ಲಗೆ ಒಳಗೆ ಬಂದು ಸುತ್ತಲೂ ನೋಡಿದೆ. ಇಷ್ಟು ದಿನಗಳ ನಂತರ ಮೊದಲ ಬಾರಿಗೆ ನನಗೊಂದು ಫೀಲಿಂಗ್ ಬಂತು, ನಾನು ಒಂದು ಸೇಫ್ ಆದ ಜಾಗದಲ್ಲಿದ್ದೀನಿ ಅಂತ. ಇಲ್ಲಿ ನನ್ನ ಮೇಲೆ ಯಾರೂ ಕಿರುಚಾಡೋರಿಲ್ಲ, ಯಾರೂ ಚುಚ್ಚು ಮಾತನಾಡೋರಿಲ್ಲ, ಯಾರೂ ನನ್ನನ್ನು ತಳ್ಳಲ್ಲ. ನನ್ನ ಮೇಲೆ ಸೋಫಾದ ಮೇಲೆ ಕೂತು ಅಳೋಕೆ ಶುರು ಮಾಡಿದೆ. ಆದರೆ ಈ ಸಲದ ಕಣ್ಣೀರು ಬರೀ ಬೇಜಾರಿನದ್ದಲ್ಲ, ಅದರಲ್ಲಿ ಒಂದು ನೆಮ್ಮದಿ ಇತ್ತು. ಅನಿಸ್ತಾ ಇತ್ತು ಕಾರ್ತಿಕ್ ಇನ್ನೂ ಎಲ್ಲೋ ನನ್ನ ಜೊತೆಯೇ ಇದ್ದಾನೆ ಅಂತ. ಸ್ವಲ್ಪ ಹೊತ್ತಿನ ನಂತರ ನಾನು ಎದ್ದು ಒಳಗೆ ರೂಮ್ಗೆ ಹೋದೆ. ಅಲ್ಲೊಂದು ದೊಡ್ಡದಾದ ಅಲ್ಮಾರ ಇತ್ತು. ನಾನು ಅದರ ಎರಡು ನಿಂತು ನಡುಗೋ ಕೈಯಿಂದ ಚಾವಿ ಹಾಕಿದೆ. ಬಾಗಿಲು ಓಪನ್ ಮಾಡಿದೆ. ತಡ ನನ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿ ಹೋದವು. ಅದರ ಒಳಗಡೆ ಕಂತೆ ದುಡ್ಡು ಇಟ್ಟಿತ್ತು. ಅಷ್ಟೊಂದು ದುಡ್ಡನ್ನು ನನ್ನ ಲೈಫ್ನಲ್ಲಿ ನಾನು ಒಂದೇ ಸಲ ನೋಡಿಯೇ ಇರಲಿಲ್ಲ. ನನಗೆ ಇದು ನಿಜನಾ ಅಥವಾ ಕನಸ ಅಂತಾನೇ ತಿಳಿಲಿಲ್ಲ. ನನ್ನ ಕೈಗಳೆಲ್ಲ ನಡುಗೋಕೆ ಶುರು ಮಾಡಿದ್ವು. ನಾನು ಒಂದು ಹೆಜ್ಜೆ ಹಿಂದೆ ಇಟ್ಟೆ. ಆಮೇಲೆ ನನಗೆ ಮೆಲ್ಲಗೆ ಅರ್ಥ ಆಯಿತು, ಇದೆಲ್ಲವನ್ನ ಕಾರ್ತಿಕ್ ನನಗೋಸ್ಕರನೇ ಇಟ್ಟು ಹೋಗಿದ್ದಾನೆ ಅಂತ. ಅವನು ಬಹುಶಃ ಮುಂಚೆಯೇ ಅಂದ್ಕೊಂಡಿದ್ದ, ಒಂದು ವೇಳೆ ತಾನು ಈ ಲೋಕದಲ್ಲಿ ಇಲ್ಲದೆ ಹೋದರೆ ತನ್ನ ಹೆಂಡತಿಗೆ ಯಾರ ಮುಂದೆಯೂ ಕೈ ಚಾಚಬಾರದು, ಯಾರಿಂದಲೂ ಅವಮಾನ ಪಡಬಾರದು ಅಂತ. ನನಗೆ ಹಠಾತ್ತಾಗಿ ಕಾರ್ತಿಕ್ ನೆನಪು ಬಂತು. ಕಾರ್ತಿಕ್ನ ಪ್ರತಿಯೊಂದು ಮಾತು ನೆನಪಾಗೋಕೆ ಶುರುವಾಯಿತು. ಅವನು ನನ್ನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದ. ನಾನು ನಿನ್ನನ್ನು ಯಾವತ್ತೂ ಒಂಟಿಯಾಗಿ ಬಿಡಲ್ಲ ಪವಿತ್ರ ಅಂತ ಸಣ್ಣ ಪುಟ್ಟ ವಿಷಯಕ್ಕೂ ಹೇಳ್ತಿದ್ದಿದ್ದು ಎಲ್ಲ ಕಣ್ಣೆದುರು ಬಂತು. ಆ ಕ್ಷಣದಲ್ಲಿ ನಾನು ಬಿಕ್ಕಿ ಅತ್ತೆ. ಯಾಕೆಂದರೆ ಅವನು ನಿಜವಾಗಿಯೂ ನನ್ನನ್ನು ಒಂಟಿ ಮಾಡಿ ಹೋಗಿರಲಿಲ್ಲ. ಅವನು ಹೋಗುವಾಗಲೂ ನಾನು ಬದುಕೋಕೆ ಒಂದು ದೊಡ್ಡ ಆಸರೆಯನ್ನೇ ಇಟ್ಟು ಹೋಗಿದ್ದ. ಅವತ್ತು ನನಗೆ ಮೊದಲ ಸಲ ಅನಿಸಿದ್ದು, ಆ ಭಗವಂತ ಇನ್ನು ನನಗಾಗಿ ಎಲ್ಲ ಬಾಗಿಲುಗಳನ್ನು ಮುಚ್ಚಿಲ್ಲ ಅಂತ. ನನ್ನ ಲೈಫ್ ಇನ್ನೂ ಪೂರ್ತಿಯಾಗಿ ಮುಗಿದು ಹೋಗಿಲ್ಲ ಅಂದ್ಕೊಂಡೆ. ನಾನು ಆ ಬೀರುವಿನ ಮುಂದೆ ನಿಂತು ಹಾಗೆ ಆ ದುಡ್ಡನ್ನೇ ದಿಟ್ಟಿಸುತ್ತಾ ನೋಡ್ತಾ ಇದ್ದೆ. ನನ್ನ ಕೈಗಳು ಇನ್ನೂ ನಡುಗ್ತಾ ಇದ್ವು. ತಲೆಯಲ್ಲಿ ಬರೀ ಒಂದೇ ಯೋಚನೆ ಓಡ್ತಾ ಇತ್ತು, ಕಾರ್ತಿಕ್ ನನ್ನಿಂದ ದೂರ ಹೋದರೂ ನನಗೋಸ್ಕರ ಎಷ್ಟು ಕೇರ್ ತಗೊಂಡಿದ್ದಾನೆ ಅಂತ. ಕಣ್ಣೀರು ಕೆನ್ನೆಯ ಮೇಲೆ ಸುರಿತಾನೇ ಇತ್ತು. ನಾನು ಒಮ್ಮೆ ಅಲ್ಮೇರಾನ ನೋಡ್ತಾ ಇದ್ದೆ, ಇನ್ನೊಮ್ಮೆ ಆ ಇಡೀ ಮನೆಯನ್ನ ನೋಡ್ತಾ ಇದ್ದೆ. ಅಲ್ಲಿ ಪ್ರತಿಯೊಂದು ಸಾಮಾನು ಎಷ್ಟೊಂದು ನೀಟಾಗಿ ಇಟ್ಟಿದ್ರು ಅಂದರೆ ಯಾರೋ ದಿನ ನನಗೋಸ್ಕರನೇ ಕಾಯ್ತಾ ಇರೋ ಥರ ಇತ್ತು. ನಾನು ಮೆಲ್ಲಗೆ ಹಿಂದೆ ತಿರುಗಿ ಆ ರೂಮಿನಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡೆ. ನನ್ನ ಮನಸ್ಸು ತುಂಬಾ ಭಾರ ಆಗೋಗಿತ್ತು. ಇಷ್ಟು ದಿನಗಳ ನೋವು, ಅವಮಾನ, ಒಂಟಿತನ ಎಲ್ಲವೂ ಒಟ್ಟಿಗೆ ನನ್ನ ಒಳಗೆ ಉಕ್ಕಿ ಬರ್ತಾ ಇತ್ತು. ಇವತ್ತು ಕಾರ್ತಿಕ್ ಏನಾದರೂ ನನ್ನ ಜೊತೆ ಇದ್ದಿದ್ರೆ ನಾನು ಇಷ್ಟೊಂದು ನರಕ ಅನುಭವಿಸಬೇಕಾಗೇ ಇರಲಿಲ್ಲ ಅಂತ ಯೋಚಿಸ್ತಾ ಇದ್ದೆ. ಅಷ್ಟರಲ್ಲಿ ಹಠಾತ್ತಾಗಿ ನನ್ನ ಹಿಂದೆ ಯಾರದ್ದೋ ಧ್ವನಿ ಕೇಳಿಸಿತು. ಆ ಧ್ವನಿ ಇಷ್ಟು ಪರಿಚಯ ಇರೋ ಥರ ಇತ್ತಂದರೆ ಒಂದು ಸೆಕೆಂಡ್ನಲ್ಲಿ ನನ್ನ ಹೃದಯ ಬಡಿತಾನೆ ನಿಂತು ಹೋದಾಗೆ ಆಯಿತು. ಇಡೀ ಶರೀರದಲ್ಲಿ ಒಂಥರ ನಡುಕ ಶುರುವಾಯಿತು. ನಾನು ಮೆಲ್ಲಗೆ ಹಾಗೆ ಹಿಂದೆ ತಿರುಗಿ ನೋಡಿದೆ. ನನ್ನ ಕಣ್ಣೆದುರು ನಿಂತಿದ್ದ ಆ ಮನುಷ್ಯನನ್ನು ನೋಡಿ ನನ್ನ ಪ್ರಜ್ಞೆ ತಪ್ಪಿದ ಹಾಗೆ ಆಯಿತು. ಅವನು ಬೇರೆ ಯಾರೂ ಆಗಿರಲಿಲ್ಲ, ಸಾಕ್ಷಾತ್ ನನ್ನ ಕಾರ್ತಿಕ್. ಅದೇ ಮುಖ, ಅದೇ ಕಣ್ಣುಗಳು, ಅದೇ ಧ್ವನಿ. ನನ್ನ ಬಾಯಿ ಬಿಟ್ಟು ಹಾಗೆ ನೋಡ್ತಾನೇ ನಿಂತಿದ್ದೆ. ಇದು ಕನಸ ಅಥವಾ ನನಸ ಅಂತ ನನಗೆ ತಿಳಿತಾನೇ ಇರಲಿಲ್ಲ. ಇಡೀ ಪ್ರಪಂಚದ ಕಣ್ಣಲ್ಲಿ ಸತ್ತು ಹೋಗಿದ್ದಾನೆ ಅಂದ್ಕೊಂಡಿದ್ದ ಮನುಷ್ಯ ಇವತ್ತು ನನ್ನ ಕಣ್ಣೆದುರು ನಿಂತಿದ್ದಾನೆ ಅನ್ನೋದನ್ನು ನಂಬೋಕೆ ನನ್ನ ತಲೆ ಒಪ್ಪುತ್ತಾನೇ ಇರಲಿಲ್ಲ. ನಾನು ಒಂದು ಕೂಡ ಮಾತನಾಡೋಕೆ ಆಗಲೇ ಇಲ್ಲ. ಅಷ್ಟರಲ್ಲಿ ನನ್ನ ಕಣ್ಣೆದುರು ಮತ್ತೆ ಕತ್ತಲು ಕವಿಯೋಕೆ ಶುರುವಾಯಿತು. ಎಲ್ಲವೂ ಮಂಜಾಗಿ ಕಾಣ್ತು. ನಾನು ಹಾಗೆ ತಲೆ ಸುತ್ತಿ ಕೆಳಗೆ ಬಿದ್ದು ಬಿಟ್ಟೆ. ನನಗೆ ಮತ್ತೆ ಪ್ರಜ್ಞೆ ಬಂದಾಗ ನಾನು ಒಂದು ಹಾಸ್ಪಿಟಲ್ನಲ್ಲಿದ್ದೆ. ಆ ರೂಮ್ನಲ್ಲಿ ಮೆಡಿಸಿನ್ ಸಣ್ಣ ಸ್ಮೆಲ್ ಬರ್ತಾ ಇತ್ತು. ನನ್ನ ಕೈಗೆ ಡ್ರಿಪ್ಸ್ ಹಾಕಿದ್ರು. ನಾನು ಮೆಲ್ಲಗೆ ಕಣ್ಣು ಬಿಟ್ಟು ನೋಡಿದೆ. ಎದುರುಗಡೆ ನಿಂತಿದ್ದ ಆ ಮನುಷ್ಯನನ್ನು ನೋಡಿದ ತಕ್ಷಣ ನನ್ನ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಹರಿಯೋಕೆ ಶುರುವಾಯಿತು. ಅವನು ನಿಜವಾಗಿಯೂ ಕಾರ್ತಿಕ್ ಆಗಿದ್ದ. ಅವನು ಅಲ್ಲೇ ನಿಂತು ನನ್ನನ್ನೇ ನೋಡ್ತಾ ಇದ್ದ. ನಾನು ತಕ್ಷಣ ಬೆಡ್ನಿಂದ ಎದ್ದು ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟೆ. ಅವನನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ ಅಂದರೆ ಎಲ್ಲಾದರೂ ಕೈಬಿಟ್ಟರೆ ಅವನು ಮತ್ತೆ ಎಲ್ಲೋ ಮಾಯವಾಗ್ತಾನೇನೋ ಅನ್ನೋ ಭಯ ನನಗಿತ್ತು. ನನ್ನೊಳಗಿದ್ದ ಇಷ್ಟು ದಿನಗಳೆಲ್ಲ ನೋವು, ಅವಮಾನದ ರೂಪದಲ್ಲಿ ಹೊರಗೆ ಬರ್ತಾ ಇತ್ತು. ನಾನು ಅಳ್ತಾನೇ ಇದ್ದೆ. ಬರೀ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ,
ಕಾರ್ತಿಕ್ ನೀನು ಬದುಕಿದ್ದೀಯಾ? ಕಾರ್ತಿಕ್ ನೀನು ನಿಜವಾಗಿಯೂ ಬದುಕಿದ್ದೀಯಾ ಅಲ್ವಾ ಅಂತ ಅವನು ಕೂಡ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ. ಅವನ ಕೈಗಳು ನನ್ನ ತಲೆಯ ಮೇಲಿದ್ದು ನನ್ನನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ. ಅವನ ಕಣ್ಣುಗಳು ತುಂಬಿ ಬಂದಿದ್ವು. ಅವನು ಮೆಲ್ಲಗೆ ಹೇಳ್ತಾ ಇದ್ದ, ಪವಿತ್ರ ನಾನು ನಿನ್ನ ಕಾರ್ತಿಕ್, ನಾನು ವಾಪಸ್ ಬಂದಿದ್ದೀನಿ. ಇನ್ಮೇಲೆ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ ಎಂದ. ಅವನ ಧ್ವನಿ ಕೇಳಿದ ಮೇಲೆ ನನ್ನ ಹೃದಯಕ್ಕೆ ಮತ್ತೆ ಜೀವ ಬಂದಂಗೆ ಆಯಿತು. ಇಷ್ಟು ದಿನಗಳ ನರಕದ ನೋವು ಒಂದೇ ಸೆಕೆಂಡ್ನಲ್ಲಿ ಕರಗಿ ಹೋಯಿತು. ನಾನು ಅಳ್ತಾ ಅವನಿಗೆ ನೂರಾರು ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡೆ, ಆದರೆ ಗಂಟಲಲ್ಲಿ ಕಟ್ಟಿ ಮಾತುಗಳೇ ಬರುತ್ತಿರಲಿಲ್ಲ. ಅವನು ನಿಜವಾಗಿಯೂ ನನ್ನೆದುರು ಇದ್ದಾನಾ ಅಂತ ಮುಟ್ಟಿ ಮುಟ್ಟಿ ಕನ್ಫರ್ಮ್ ಮಾಡ್ಕೊತಾನೇ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ಅವನು ನನ್ನನ್ನು ಕೂರಿಸಿ ನೀರು ಕುಡಿಸಿದ. ಆಮೇಲೆ ಅಂದ, ಪವಿತ್ರ ನೀನು ತುಂಬ ವೀಕ್ ಇದ್ದೀಯ, ಮೊದಲು ಮನೆಗೆ ಹೋಗೋಣ, ಅಲ್ಲಿ ಕೂತು ನಿನಗೆ ಎಲ್ಲ ವಿಷಯ ಬಿಡಿಸಿ ಹೇಳ್ತೀನಿ ಅಂದ. ನಾನು ಸೈಲೆಂಟಾಗಿ ಅವನನ್ನೇ ನೋಡ್ತಾ ಮೆಲ್ಲಗೆ ತಲೆ ಆಡಿಸಿದೆ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಅವನು ನನ್ನನ್ನು ಅದೇ ಹೊಸ ಮನೆಗೆ ಕರೆದುಕೊಂಡು ಬಂದ. ಹಾದಿಯುದ್ದಕ್ಕೂ ನಾನು ಅವನನ್ನೇ ನೋಡ್ತಾ ಇದ್ದೆ. ಎಲ್ಲಾದರೂ ಇದು ಕನಸಾಗಿ ಬಿಡುತ್ತೇನೋ ಅನ್ನೋ ಆತಂಕ. ಅವನು ಗಾಡಿ ಓಡಿಸ್ದ. ಆಗಾಗ ನನ್ನ ಕಡೆಗೆ ನೋಡಿ ನಗ್ತಾ ಇದ್ದ. ನಾವಿಬ್ಬರೂ ಮತ್ತೆ ಜೊತೆಯಾಗಿ ಕೂತಿದ್ದೀವಿ ಅನ್ನೋದು ಅವನ ಕೈಯಿಂದಲೂ ನಂಬೋಕೆ ಆಗ್ತಾ ಇರಲಿಲ್ಲ. ಬರೋ ದಾರಿಯಲ್ಲಿ ಅವನು ಗಾಡಿಯನ್ನು ನಿಲ್ಲಿಸಿ ನನಗೋಸ್ಕರ ಊಟ ತೆಗೆದುಕೊಂಡ. ನೀನು ಬೆಳಗ್ಗಿನಿಂದ ಸರಿಯಾಗಿ ಏನೂ ತಿಂದಿಲ್ಲ ಪವಿತ್ರ ಅಂದ. ನಾನು ಅವನನ್ನೇ ನೋಡ್ತಾ ಇದ್ದೆ. ಯಾಕೆಂದರೆ ಇಷ್ಟು ದಿನಗಳ ನಂತರ ಮತ್ತೆ ನನ್ನ ಮೇಲೆ ಯಾರೋ ಇಷ್ಟೊಂದು ಪ್ರೀತಿ ಕೇರ್ ತೋರಿಸ್ತಾ ಇದ್ದಾರೆ ಅನ್ನೋದು ನನ್ನ ಮನಸ್ಸಿನ ಒಳಗೊಳಗೆ ಕರಗಿಸ್ತಾ ಇತ್ತು. ನಾವಿಬ್ಬರೂ ಮನೆಗೆ ತಲುಪಿದ್ವಿ. ಹೊರಗಡೆ ಹಾಲ್ನಲ್ಲಿ ಕೂತು ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ. ಇಷ್ಟು ದಿನಗಳ ನಂತರ ನಾನು ನನ್ನ ಅಂದ್ಕೊಂಡಿರೋ ಮನುಷ್ಯನ ಜೊತೆ ಕೂತು ಊಟ ಮಾಡ್ತಾ ಇದ್ದೀನಿ. ಇಲ್ದಿದ್ದರೆ ದಿನ ಒಬ್ಬಳೇ ಮೂಲೆಯಲ್ಲಿ ಕೂತು ಅಳ್ತಾ ಹಳಸಿದ ಅನ್ನ ತಿನ್ನಬೇಕಿತ್ತು. ಊಟ ಮಾಡುವಾಗಲೂ ನನ್ನ ಕಣ್ಣುಗಳು ಪದೇ ಪದೇ ಕಾರ್ತಿಕ್ ಕಡೆಯೇ ಹೋಗ್ತಾ ಇದ್ವು. ಅವನು ನನ್ನೆದುರು ಕೂತಿದ್ದಾನೆ ಅನ್ನೋದನ್ನೇ ಇನ್ನೂ ಮಿರಾಕಲ್ ಥರ ಇತ್ತು. ಊಟ ಮುಗಿದ ಮೇಲೆ ನಾವಿಬ್ಬರು ಸೋಫಾ ಮೇಲೆ ಕೂತ್ಕೊಂಡ್ವಿ. ಆಗ ಅವನು ಒಂದು ದೊಡ್ಡದಾದ ಉಸಿರನ್ನು ಬಿಟ್ಟು, ಪವಿತ್ರ ಈಗ ನಿನಗೆ ಎಲ್ಲ ಸತ್ಯ ಹೇಳ್ತೀನಿ ಕೇಳು ಅಂತ ಮೆಲ್ಲಗೆ ಶುರು ಮಾಡಿದ. ತಾನು ಸತ್ತು ಹೋಗಿದ್ದೀನಿ ಅಂತ ಯಾಕೆ ಸುಳ್ಳು ನಾಟಕ ಆಡಬೇಕಾಗಿ ಬಂತು ಅನ್ನೋದನ್ನು ಒಂದೊಂದಾಗಿ ಹೇಳ್ದ. ನಾವಿಬ್ಬರೂ ಆ ಹಳೆಯ ತೋಟದ ಮನೆಯಲ್ಲಿ ಇದ್ದಾಗ ಒಂದಿನ ಹಠಾತ್ತಾಗಿ ನಮ್ಮ ಅಮ್ಮನಿಂದ ಫೋನ್ ಬಂತು. ಅವರ ಧ್ವನಿ ತುಂಬ ನಡುಗ್ತಾ ಇತ್ತು. ಅಳ್ತಾ ಇದ್ರು. ಅವರು ನನಗೆ ಅಂದರು, ಮಗನೇ, ನಿನ್ನ ಇಬ್ಬರು ಅಣ್ಣಂದಿರು ನಿನ್ನನ್ನು ಕೊಲ್ಲೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೀನು ತಕ್ಷಣ ಈ ಕ್ಷಣದಲ್ಲಿ ಇಲ್ಲಿಂದ ಎಲ್ಲಾದರೂ ದೂರ ಹೊರಟು ಹೋಗು. ಯಾರಿಗೂ ಒಂದು ಚೂರು ವಿಷಯ ತಿಳಿಸಬೇಡ ಅಂದರು. ಅಮ್ಮನ ಮಾತು ಕೇಳಿ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು. ನಾನು ಕೇಳಿದೆ, ಏನಾಯ್ತಮ್ಮ ಅಂತ. ಆಗ ಅಮ್ಮ ಹೇಳಿದರು, ನಿಮ್ಮ ತಂದೆಗೆ ಸೇರದೆ ಎಷ್ಟೋ ತೋಟಗಳು, ಫ್ಯಾಕ್ಟ್ರಿಗಳು, ಆಸ್ತಿ ಪಾಸ್ತಿ ಇರೋದು ನಿನಗೆ ಗೊತ್ತಿಲ್ವಾ? ಅದನ್ನೆಲ್ಲ ಅವರು ತಮ್ಮ 3 ಜನ ಗಂಡು ಮಕ್ಕಳಿಗೆ ಸಮನಾಗಿ ಹಂಚಬೇಕು ಅಂದ್ಕೊಂಡಿದ್ದಾರೆ. ಆದರೆ ಇದು ನಿನ್ನ ಇಬ್ಬರು ಅಣ್ಣಂದಿರಿಗೆ ಇಷ್ಟ ಇಲ್ಲ. ಕಾರ್ತಿಕ್ ಮನೆ ಬಿಟ್ಟು ಹೋಗಿದ್ದಾನೆ. ಅವನಿಗೆ ಈ ಆಸ್ತಿಯಲ್ಲಿ ಯಾವುದೇ ಹಕ್ಕಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಎಂದ. ಕಾರ್ತಿಕ್ ಮಾತಾಡ್ತಾ ಸೈಲೆಂಟ್ ಆದ. ಅವನ ಕಣ್ಣಲ್ಲಿ ಆ ನೋವು ಎದ್ದು ಕಾಣಿಸ್ತಿತ್ತು. ಅವನು ಇನ್ನೂ ಮುಂದುವರೆಸಿ ಹೇಳ್ದ, ಇದೇ ವಿಷಯಕ್ಕೆ ನಮ್ಮ ಮನೆಯಲ್ಲಿ ದಿನ ಜಗಳ ಆಗ್ತಾ ಇತ್ತು. ಆದರೆ ನಮ್ಮ ತಂದೆ ಮಾತ್ರ ಖಡಾಖಂಡಿತವಾಗಿ ಹೇಳಿದರು, ಕಾರ್ತಿಕ್ ಕೂಡ ನನ್ನ ಮಗನೇ, ಅವನಿಗೆ ನಾನು ಅನ್ಯಾಯ ಮಾಡಲ್ಲ, ಮೂವರಿಗೂ ಸಮನಾದ ಪಾಲು ಕೊಡ್ತೀನಿ ಎಂದು. ಆದರೆ ನಮ್ಮ ಇಬ್ಬರು ಅಣ್ಣಂದಿರು ಆಸ್ತಿ ಆಸೆಗೆ ಎಷ್ಟು ಕುರುಡರಾಗಿದ್ದರು ಅಂದರೆ ನನ್ನನ್ನು ಈ ಪ್ರಪಂಚದಲ್ಲೇ ಮುಗಿಸಿಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಒಂದಿನ ರಾತ್ರಿ ಅವರಿಬ್ಬರು ಕೂತು ಮಾತನಾಡುತ್ತಾ ಇದ್ದಾಗ ನಮ್ಮಮ್ಮ ಎಲ್ಲ ಕರಾಳ ಸಂಚನ್ನು ಕದ್ದು ಕೇಳಿಸಿಕೊಂಡು ಬಿಟ್ಟಿದ್ರು. ಕಾರ್ತಿಕ್ಗೆ ಯಾವುದಾದರೂ ಹೈವೇಲಿ ಕಾರ್ ಆಕ್ಸಿಡೆಂಟ್ ಮಾಡಿಸಿ ಬಿಡೋಣ, ಯಾರೋ ಒಬ್ಬ ರೌಡಿಗೆ ದುಡ್ಡು ಕೊಟ್ಟರೆ ಕೆಲಸ ಮುಗಿಯುತ್ತೆ, ಯಾರಿಗೂ ಡೌಟೇ ಬರಲ್ಲ ಅಂತ ಅನ್ಕೊತಾ ಇದ್ರು. ಕಾರ್ತಿಕ್ ಹೇಳಿದ ಮಾತು ಕೇಳಿ ನನ್ನ ಮೈ ರೋಮಾಂಚನ ಆಯಿತು. ಕೈಕಾಲೆಲ್ಲ ತಣ್ಣಗೆ ಆಯಿತು. ನಾನು ಹೆದರಿಕೆಯಿಂದ ಅವನನ್ನೇ ನೋಡಿದೆ. ಅವನು ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಅಂದ, ಅಮ್ಮ ಇದನ್ನೆಲ್ಲ ಕೇಳಿ ಪೂರ್ತಿ ಹೆದರಿ ಹೋಗಿದ್ರು ಪವಿತ್ರ. ಅವರು ಅದೇ ರಾತ್ರಿ ನನಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ಯಾರಿಗೂ ತಿಳಿಯದ ಹಾಗೆ ಎಲ್ಲ ಫ್ಯಾಕ್ಟ್ರಿ ಮತ್ತು ತೋಟಗಳನ್ನು ಸೀಕ್ರೆಟಾಗಿ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಬಿಟ್ರು. ಆದರೆ ಈ ವಿಷಯನ ಇಡೀ ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಸಸ್ಪೆನ್ಸ್ ಆಗಿ ಇಟ್ಟರು. ಆಮೇಲೆ ಅಮ್ಮ ನನಗೆ ಹೊಸ ಮನೆ ಚಾವಿ ಕೊಟ್ಟರು. ನೀನು ಒಂದಿಷ್ಟು ದಿನ ಈ ಪ್ರಪಂಚದ ಕಣ್ಣಿಗೆ ಕಾಣದ ಹಾಗೆ ಎಲ್ಲೋ ಮಾಯ ಆಗು ಹೋಗು, ಇಲ್ಲದಿದ್ದರೆ ನಿನ್ನ ಅಣ್ಣಂದಿರು ನಿಜವಾಗಿಯೂ ನಿನ್ನ ಕೊಂದು ಬಿಡ್ತಾರೆ ಎಂದರು. ನನಗೆ ಏನು ಮಾಡಬೇಕು ಅಂತ ತೋಚಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ನಾನು
ನಾನು ಸತ್ತು ಹೋಗಿದ್ದೀನಿ ಅಂತ ಒಂದು ಸುಳ್ಳು ಆಕ್ಸಿಡೆಂಟ್ ನಾಟಕ ಆಡಬೇಕಾಗಿ ಬಂತು. ಆವಾಗಲಾದರೂ ನನ್ನ ಅಣ್ಣಂದಿರು ಸೈಲೆಂಟ್ ಆಗಲಿ ಅಂತ ಈ ಥರ ಮಾಡಿದೆ ಅಂದ. ಇದನ್ನೆಲ್ಲ ಕೇಳಿದ ಮೇಲೆ ನಾನು ಮೌನವಾಗಿ ಕೂತಿದ್ದೆ. ನನ್ನ ಮನಸ್ಸಿನಲ್ಲಿ ಸಿಟ್ಟಿತ್ತು, ನೋವಿತ್ತು, ಜೊತೆಗೆ ನನ್ನ ಕಾರ್ತಿಕ್ ಬದುಕಿದ್ದಾನೆ ಅನ್ನೋ ನೆಮ್ಮದಿನೂ ಇತ್ತು. ನಾನು ಅಳ್ತಾ ಅವನಿಗೆ ಕೇಳಿದೆ, ಆದರೆ ಈ ವಿಷಯನ ನನಗೆ ಯಾಕೆ ಹೇಳಲಿಲ್ಲ ಕಾರ್ತಿಕ್? ನೀನಿಲ್ಲದೆ ನಾನು ಆ ಮನೆಯಲ್ಲಿ ಏನೆಲ್ಲ ನರಕ ಅನುಭವಿಸಿದ್ದೇನೆ ಗೊತ್ತಾ? ನಾನು ದಿನ ಸಾಯ್ತಾ ಇದ್ದೆ. ಕಾರ್ತಿಕ್ ಕಣ್ಣಿನಿಂದ ನೀರು ಬಂತು. ಅವನು ನನ್ನ ಕೈ ಹಿಡಿದು ಅಂದ, ಒಂದು ವೇಳೆ ನಾನು ನಿನಗೆ ಸತ್ಯ ಹೇಳಿದರೆ ನಿನ್ನ ಮುಗ್ಧ ಮುಖ ನೋಡಿ ಅವರಿಗೆ ಡೌಟ್ ಬರ್ತಾ ಇತ್ತು ಪವಿತ್ರ. ನಿನಗೆ ಈ ಸೀಕ್ರೆಟ್ ಮುಚ್ಚಿಡೋಕೆ ಆಗ್ತಾ ಇರಲಿಲ್ಲ. ನನ್ನ ಅಣ್ಣಂದಿರಿಗೆ ಒಂದು ಚೂರು ಸಂಶಯ ಬಂದರು. ಅವರು ನಿನಗೂ ಪ್ರಾಣಾಪಾಯ ಮಾಡ್ತಾ ಇದ್ರು. ನಾನು ನಿನ್ನನ್ನು ಆ ಡೇಂಜರ್ನಿಂದ ಸೇವ್ ಮಾಡಬೇಕಿತ್ತು. ಅದಕ್ಕೆ ನಿನ್ನಿಂದ ದೂರ ಇರಬೇಕಾಗಿ ಬಂತು ಅಂದ. ಅವನ ಮಾತು ಕೇಳಿ ನನ್ನ ಮನಸ್ಸು ಒಂದು ಕಡೆ ಕರಗಿದ್ರು, ಇನ್ನೊಂದು ಕಡೆ ಭಾರ ಆಗಿತ್ತು. ಅವನು ನನಗೆ ನೋವು ಕೊಟ್ಟಿದ್ದು ನಿಜ, ಆದರೆ ಅದು ನನ್ನ ಪ್ರಾಣ ಉಳಿಸೋಕೆ ಅನ್ನೋದು ಗೊತ್ತಾಯಿತು. ಅವತ್ತು ರಾತ್ರಿ ಇಷ್ಟು ದಿನಗಳ ನಂತರ ನಾನು ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ಯಾಕೆಂದರೆ ಕಳೆದು ಹೋಗಿದ್ದ ನನ್ನ ಕಾರ್ತಿಕ್ ನನಗೆ ಮತ್ತೆ ಸಿಕ್ಕಿದ್ದ. ನಾನು ಕಾರ್ತಿಕ್ ಎದುರುಗಡೆ ಕೂತು ಹಾಗೆ ಅಳ್ತಾನೇ ಇದ್ದೆ. ಇಷ್ಟು ದಿನಗಳ ಕಾಲ ಎದೆಯಲ್ಲಿ ಮುಚ್ಚಿಟ್ಟಿದ್ದ ಕಣ್ಣೀರು ಇವತ್ತು ಆಚೆ ಬರ್ತಾ ಇತ್ತು. ಕಾರ್ತಿಕ್ ಪದೇ ಪದೇ ನನ್ನ ಕೈ ಹಿಡಿದು ಸಮಾಧಾನ ಮಾಡೋಕೆ ನೋಡ್ತಾ ಇದ್ದ, ಆದರೆ ನನ್ನ ಕೈಯಿಂದ ಕಂಟ್ರೋಲ್ ಮಾಡೋಕೆ ಆಗ್ತಾನೇ ಇರಲಿಲ್ಲ. ನಾನು ಅಳ್ತಾ ಅವನಿಗೆ ಎಲ್ಲ ವಿಷಯ ಹೇಳಿಬಿಟ್ಟೆ. ಅವನು ಹೋದ ಮೇಲೆ ಅವನ ಅಣ್ಣ ಅತ್ತಿಗೆ ನನಗೆ ಹೆಂಗೆ ಕರ್ಕೊಂಡು ಹೋದರು, ಮೊದಲಿಗೆ ಹೆಂಗೆ ನಾಟಕ ಮಾಡಿದರು, ಆಮೇಲೆ ದಿನ ಕಳೆದಂತೆ ನನ್ನನ್ನು ಒಬ್ಬ ಕೆಲಸದವಳಿಗಿಂತ ಕೀಳಾಗಿ ಹೆಂಗೆ ನಡೆಸಿಕೊಂಡ್ರು ಅನ್ನೋದನ್ನೆಲ್ಲ ಎಳೆಯಾಗಿ ಹೇಳಿದೆ. ಬೆಳಗಿನಿಂದ ರಾತ್ರಿಯವರೆಗೂ ಇಡೀ ಮನೆ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತಾ ಇದ್ದಿದ್ದು. ಹೊಟ್ಟೆಯಲ್ಲಿ ಮಗು ಇದ್ದರೂ ನನಗೊಂದು ಚೂರು ಕರುಣೆ ತೋರಿಸದೆ ಭಾರವಾದ ಸಾಮಾನು ಎತ್ತಿಸ್ತಾ ಇದ್ದಿದ್ದು. ಅವನ ಅತ್ತಿಗೆ ದಿನ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಚುಚ್ಚು ಮಾತನಾಡ್ತಾ ಇದ್ದಿದ್ದನ್ನು ಹೇಳಿದೆ. ಅವರು ನನ್ನನ್ನು ಕನಿಷ್ಠ ಒಬ್ಬ ಮನುಷ್ಯಳು ಅಂತಾನೂ ಅಂದ್ಕೊಂಡಿರಲಿಲ್ಲ ಅನ್ನೋದನ್ನು ಹೇಳ್ತಾ ನಾನು ಬಿಕ್ಕಿ ಅತ್ತೆ. ಕಾರ್ತಿಕ್ ಕಣ್ಣುಗಳು ಕೋಪದಿಂದ ಕೆಂಪಾಗ್ತಾ ಇದ್ವು. ನಾನು ಅವನಿಗೆ ಹೇಳಿದೆ, ಬರೀ ಒಂದು ಬಿಳಿ ಶರ್ಟ್ ಸುಟ್ಟಿ ಹೋಯಿತು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಅಣ್ಣ ಇಡೀ ಮನೆಯವರ ಮುಂದೆ ನನ್ನ ಕೆನ್ನೆಗೆ ಜೋರಾಗಿ ಹೊಡೆದರು. ಆಮೇಲೆ ನಿಮ್ಮ ಅತ್ತಿಗೆಗೆ ನನ್ನನ್ನು ಮೂದೇವಿ ದರಿದ್ರ ಮುಂಡೆ ಅಂತ ಬೈದು ಮನೆಯಿಂದ ಆಚೆ ಹಾಕಿಬಿಟ್ರು ಅಂದೆ. ಇದೆಲ್ಲ ಕೇಳ್ತಾ ಕಾರ್ತಿಕ್ಗೆ ಸಿಟ್ಟು ನೆತ್ತಿಗೇರಿ ಅವನ ಕೈ ಮುಷ್ಟಿಗಳು ಗಟ್ಟಿಯಾಗಿದ್ವು. ಕಣ್ಣಲ್ಲಿ ಆಕ್ರೋಶ ಎದ್ದು ಕಾಣ್ತಾ ಇತ್ತು. ಅವನು ಸಿಟ್ಟಿನಿಂದ ಎದ್ದು ನಿಂತು, ನಾನು ಈಗಲೇ ಅವರ ಹತ್ರ ಹೋಗ್ತೀನಿ. ನನ್ನ ಹೆಂಡತಿನ ಅವರ ಜವಾಬ್ದಾರಿಗೆ ಅಂತ ಬಿಟ್ಟು ಹೋಗಿದ್ದೆ ನಿನ್ನನ್ನು ಈ ಸ್ಥಿತಿಗೆ ತಳ್ಳಿದ್ದಾರಲ್ಲ, ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೊರಡೋಕೆ ಹೋದ. ಅವನು ಅಷ್ಟು ಹೇಳ್ತಾ ಇದ್ದಾನೆ. ನಾನು ತಕ್ಷಣ ಓಡಿ ಹೋಗಿ ಅವನ ಮುಂದೆ ನಿಂತೆ. ಅವನ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಅಂದೆ, ಬೇಡ ಕಾರ್ತಿಕ್, ನೀನು ಎಲ್ಲೂ ಹೋಗಬೇಡ. ಅವರೆಲ್ಲ ಆಗಲೇ ನಿನ್ನ ಪ್ರಾಣಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ಈಗ ನೀನು ಬದುಕಿದ್ದೀಯಾ ಅನ್ನೋ ವಿಷಯ ಅವರಿಗೆ ಗೊತ್ತಾದರೆ ಅವರು ನಿನ್ನನ್ನು ಇನ್ನೂ ಸುಮ್ಮನೆ ಬಿಡಲ್ಲ. ಮತ್ತೊಮ್ಮೆ ನಿನಗೆ ತೊಂದರೆ ಮಾಡೋಕೆ ನೋಡ್ತಾರೆ. ನಾನು ನಿನ್ನನ್ನು ಇನ್ನೊಂದು ಸಲ ಕಳ್ಕೊಳೋಕೆ ರೆಡಿ ಇಲ್ಲ ಕಾರ್ತಿಕ್ ಅಂದೆ. ನನ್ನ ಧ್ವನಿ ನಡುಗ್ತಾ ಇತ್ತು. ಯಾಕೆಂದರೆ ನಿಜ ಹೇಳಬೇಕೆಂದರೆ ಕಾರ್ತಿಕ್ ಮತ್ತೆ ಯಾವುದೇ ಅಪಾಯದಲ್ಲಿ ನೋಡೋದು ಅಷ್ಟು ಶಕ್ತಿ ನನ್ನಲ್ಲಿರಲಿಲ್ಲ. ಕಾರ್ತಿಕ್ ಇನ್ನೂ ಸಿಟ್ಟಿನಲ್ಲೇ ಇದ್ದ. ಅವರನ್ನು ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದ. ಆದರೆ ನಾನು ಅವನಿಗೆ ತಿಳಿ ಹೇಳಿದೆ, ದುಡ್ಡಿನ ಆಸೆಗೆ ಸ್ವಂತ ತಮ್ಮನ ಪ್ರಾಣನೇ ತೆಗೆಯೋಕೆ ನೋಡಿರೋರು ಇನ್ನು ಯಾವ ಮಟ್ಟಕ್ಕಾದರೂ ಇಳಿತಾರೆ ಕಾರ್ತಿಕ್. ನಮಗೆ ಆ ದರಿದ್ರ ಜನ ಬೇಡ, ಅವರಿಂದ ದೂರ ಇರೋಣ ಅಂದೆ. ನಾನು ಅವನ ಮುಖ ಸವರುತ್ತಾ ಅಂದೆ, ಕಾರ್ತಿಕ್, ನನಗೆ ಈಗ ನೀನು ಬೇಕು ಅಷ್ಟೇ, ಬೇರೆ ಯಾರ ಜೊತೆಯೂ ಜಗಳ ಬೇಡ. ನಿನ್ನನ್ನು ಕಳೆದುಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಆ ನರಕ ಹೆಂಗಿರುತ್ತೆ ಅಂತ ನಾನು ನೋಡಿದ್ದೀನಿ. ಆ ನೋವನ್ನು ಮತ್ತೆ ತಡೆದುಕೊಳ್ಳೋಕೆ ನನ್ನ ಕೈಯಿಂದ ಆಗಲ್ಲ ಅಂದೆ. ನನ್ನ ಮಾತು ಕೇಳಿದ ಮೇಲೆ ಕಾರ್ತಿಕ್ ಮೆಲ್ಲಗೆ ಸೈಲೆಂಟ್ ಆದ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಪವಿತ್ರ, ನೀನು ಹೇಳಿದ ಹಾಗೆ ಕೇಳ್ತೀನಿ. ನನಗೂ ಇನ್ಮೇಲೆ ನೀನೇ ಪ್ರಪಂಚ. ನಿನ್ನ ಜೊತೆ ನೆಮ್ಮದಿಯಾಗಿ ಇರ್ತೀನಿ ಅಂದ. ಆಮೇಲೆ ನಾವಿಬ್ಬರು ತುಂಬ ಹೊತ್ತು ಕೂತು ಮಾತನಾಡಿದ್ವಿ. ಹುಟ್ಟಲಿರೋ ನಮ್ಮ ಮಗುವಿನ ಬಗ್ಗೆ, ನಮ್ಮ ಹೊಸ ಲೈಫ್ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ವಿ. ಕಾರ್ತಿಕ್ ಹೇಳಿದ್ದ, ನಮ್ಮ ಅಪ್ಪ ಅಮ್ಮ ಎಲ್ಲ ಫ್ಯಾಕ್ಟ್ರಿ ಮತ್ತು ಆಸ್ತಿಗಳನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ. ನನ್ನ ಹತ್ರ ತುಂಬ ದುಡ್ಡಿದೆ. ಇನ್ನು ಮುಂದೆ ನಾವು ಯಾರ ಮುಂದೆಯೂ ಕೈ ಚಾಚೋ ಅನಿವಾರ್ಯತೆ ಇಲ್ಲ. ನಮ್ಮ ಹೊಸ ಬದುಕನ್ನು ಎಲ್ಲಾದರೂ ಚೆನ್ನಾಗಿ ಶುರು ಮಾಡಬೇಕು ಅಂದ. ನಾನು ಅವನಿಗೆ ಅಂದೆ, ನಾವು ಈ ಊರನ್ನು ಬಿಟ್ಟು ತುಂಬ ದೂರ ಹೊರಟು ಹೋಗೋಣ ಕಾರ್ತಿಕ್. ಯಾರು ಗುರುತಿಸದೆ ನಮ್ಮನ್ನು ಬೆನ್ನಟ್ಟಿ ಯಾರು ಬರದೇ ಇರೋ ಜಾಗಕ್ಕೆ ಹೋಗೋಣ. ಅಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ನೆಮ್ಮದಿಯಾಗಿ ಬದುಕೋಣ ಅಂದೆ. ಕಾರ್ತಿಕ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಂದ, ನಿನಗೆ ಓಕೆ ಅಂದರೆ ನಾವು ಸೀದಾ ಅಮೆರಿಕಕ್ಕೆ ಹೊರಟು
ಹೋಗೋಣ, ಅಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಕಂಪನಿ ಇದೆ. ಅವನು ಮುಂಚೆಯೇ ನನ್ನನ್ನು ಕರೆದಿದ್ದ. ಆಗ ನಾನು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಗೆ ಅದೇ ಬೆಸ್ಟ್ ಜಾಗ ಅನಿಸುತ್ತೆ ಅಂದ. ಅವನ ಮಾತು ಕೇಳಿ ನಾನು ಸ್ವಲ್ಪ ಹೊತ್ತು ಸೈಲೆಂಟ್ ಆದೆ. ಆಮೇಲೆ ಮೆಲ್ಲಗೆ ಎಂದು, ನೀನು ನನ್ನ ಜೊತೆ ಇದ್ದ ಮೇಲೆ ನಾನು ಜಗತ್ತಿನ ಎಲ್ಲೇ ಆದರೂ ಬರೋಕೆ ರೆಡಿ ಇದ್ದೀನಿ ಕಾರ್ತಿಕ್. ನನಗೆ ಬರೀ ನೆಮ್ಮದಿ ಬೇಕು, ಆ ಭಯದ ಬದುಕಿನಿಂದ ಮುಕ್ತಿ ಬೇಕು. ಕಾರ್ತಿಕ್ ಮುಗುಳ್ನಕ್ಕ. ಮತ್ತೆ ಅಂದ, ಇನ್ನು ಮೇಲೆ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋಕ್ಕೂ ನಾನು ಬಿಡಲ್ಲ ಪವಿತ್ರ ಅಂದ. ಅದಾದಮೇಲೆ ನಾವಿಬ್ಬರು ತುಂಬ ಬೇಗ ಎಲ್ಲ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಕಾರ್ತಿಕ್ ಹತ್ರ ಮುಂಚೆಯೇ ಒಂದಿಷ್ಟು ಮುಖ್ಯವಾದ ಡಾಕ್ಯುಮೆಂಟ್ಸ್ ಮತ್ತು ದುಡ್ಡು ಸೇಫಾಗಿ ಇದ್ದಿದ್ದರಿಂದ ನಮಗೆ ಜಾಸ್ತಿ ತೊಂದರೆ ಆಗಲಿಲ್ಲ. ನಾವಿಬ್ಬರು ಯಾರಿಗೂ ಒಂದು ಚೂರು ವಿಷಯ ತಿಳಿಸದೆ ಇಲ್ಲಿಂದ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ವಿ. ಯಾಕಂದರೆ ಅವನ ಅಣ್ಣಂದಿರಿಗೆ ನಮ್ಮ ಬಗ್ಗೆ ಯಾವುದೇ ಸುಳಿವು ಸಿಗೋದು ನಮಗೆ ಇಷ್ಟ ಇರಲಿಲ್ಲ. ಕೆಲವು ದಿನಗಳಲ್ಲಿ ನಾವಿಬ್ಬರು ಭಾರತ ದೇಶವನ್ನು ಬಿಟ್ಟು ಅಮೇರಿಕಕ್ಕೆ ಹೊರಟು ಹೋದ್ವಿ. ನಾನು ಮೊದಲ ಸಲ ಫ್ಲೈಟ್ನಲ್ಲಿ ಕೂತಾಗ ನನ್ನ ಮನಸ್ಸಿನಲ್ಲಿ ಒಂದು ಕಡೆ ಸಣ್ಣ ಹೆದರಿಕೆ ಇತ್ತು, ಇನ್ನೊಂದು ಕಡೆ ಹೊಸ ಬದುಕಿನ ಭರವಸೆ ಇತ್ತು. ನಾನು ಕಿಟಕಿಯಿಂದ ಆಚೆ ನೋಡ್ತಾ ಯೋಚಿಸ್ತಾ ಇದ್ದೆ, ಲೈಫ್ ನನ್ನನ್ನು ಎಷ್ಟೊಂದು ಅಳಿಸಿದೆ, ಆದರೆ ಇನ್ಮೇಲಾದರೂ ನನಗೋಸ್ಕರ ಒಂದಿಷ್ಟು ಖುಷಿ ಉಳಿಸಿದ್ದಿರುತ್ತೆ ಅಂತ. ಕಾರ್ತಿಕ್ ಜರ್ನಿ ಪೂರ್ತಿ ನನ್ನ ಕೈ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಎಲ್ಲವೂ ಒಳ್ಳೆಯದಾಗುತ್ತದೆ ಅಂತ ನನಗೆ ಧೈರ್ಯ ತುಂಬೋ ಥರ ಇದ್ದ. ಅಮೇರಿಕಕ್ಕೆ ತಲುಪಿದ ಹೊಸದರಲ್ಲಿ ನನಗೆ ಎಲ್ಲವೂ ಒಂಥರ ವಿಚಿತ್ರ ಅನಿಸ್ತಿತ್ತು. ಎಲ್ಲ ಹೊಸದು, ಹೊಸ ಜಾಗ, ಹೊಸ ಜನ, ಹೊಸ ಭಾಷೆ. ಆದರೆ ಕಾರ್ತಿಕ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಯೇ ಇದ್ದ. ಅವನು ನನಗೆ ಯಾವುದೇ ಕ್ಷಣದಲ್ಲೂ ಒಂಟಿತನ ಅನಿಸೋಕೆ ಬಿಡಲೇ ಇಲ್ಲ. ನಾವಿಬ್ಬರು ಅಲ್ಲಿ ಒಂದು ಪುಟ್ಟದಾದ ಆದರೆ ನೋಡೋಕೆ ತುಂಬ ಕ್ಯೂಟ್ ಆಗಿರೋ ಮನೆ ತೆಗೆದುಕೊಂಡ್ವಿ. ಮನೆ ಚಿಕ್ಕದಾಗಿದ್ದರೂ ಅದರಲ್ಲಿ ಎಲ್ಲಿಲ್ಲದ ನೆಮ್ಮದಿ ಇತ್ತು. ಅಲ್ಲಿ ನನ್ನನ್ನು ಚುಚ್ಚಿ ಮಾತನಾಡೋರು ಯಾರೂ ಇರಲಿಲ್ಲ, ನನ್ನನ್ನು ಕೀಳಾಗಿ ನೋಡೋರು ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾರ್ತಿಕ್ ಜೊತೆ ಕೂತು ಚಹಾ ಕುಡಿತಾ ಇದ್ದೆ. ಆಮೇಲೆ ಇಬ್ಬರು ಸೇರಿ ಅಡುಗೆ ಮಾಡ್ತಾ ಇದ್ವಿ. ಆಗಾಗ ಹೊರಗಡೆ ಸುತ್ತಾಡೋಕೆ ಹೋಗ್ತಾ ಇದ್ವಿ. ಹುಟ್ಟಲಿರೋ ಮಗುವಿಗಾಗಿ ಸಣ್ಣ ಪುಟ್ಟ ಸಾಮಾನುಗಳನ್ನು ಶಾಪಿಂಗ್ ಮಾಡ್ತಾ ಇದ್ವಿ. ಮೆಲ್ಲಗೆ ನನ್ನ ಲೈಫ್ ಪೂರ್ತಿ ಚೇಂಜ್ ಆಗ್ತಾ ಬಂತು. ನಾನು ಮತ್ತೆ ಮನಸಾರೆ ನಗೋದನ್ನು ಕಲಿತುಕೊಂಡೆ. ಕಾರ್ತಿಕ್ ಮುಂಚೆಗಿಂತ ಇನ್ನೂ ಜಾಸ್ತಿ ನನ್ನನ್ನು ಕೇರ್ ಮಾಡ್ತಾ ಇದ್ದ. ನನಗೆ ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದ. ಟೈಮ್ಗೆ ಸರಿಯಾಗಿ ಮೆಡಿಸನ್ ಕೊಡ್ತಾ ಇದ್ದ. ಪ್ರತಿ ರಾತ್ರಿ ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ನಮ್ಮ ಮಗುವಿನ ಜೊತೆ ಮುದ್ದಾಗಿ ಮಾತನಾಡುತ್ತಾ ಇದ್ದ. ಅವನನ್ನು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು, ಬಹುಶಃ ಆ ದೇವರು ಇಷ್ಟು ದಿನಗಳ ನನ್ನ ಎಲ್ಲ ಕಷ್ಟಗಳಿಗೂ ಸೇರಿಸಿ ಇಷ್ಟು ದೊಡ್ಡ ಖುಷಿಯನ್ನೇ ಕೊಟ್ಟಿದ್ದಾನೆ ಅಂತ. ಕೆಲವು ತಿಂಗಳುಗಳ ನಂತರ ನಾನು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಕಾರ್ತಿಕ್ ಮೊದಲ ಸಲ ಆ ಮಗುವನ್ನು ಕೈಗೆ ಎತ್ಕೊಂಡಾಗ ಅವನ ಕಣ್ಣಲ್ಲಿ ಆನಂದ ಭಾಷ್ಮ ಬಂದ್ಬಿಡ್ತು. ಅವನು ನನ್ನ ಕಡೆ ನೋಡಿ ಅಂದ, ಇವತ್ತಿಗೆ ನಮ್ಮ ಸಂಸಾರ ಪೂರ್ತಿ ಆಯಿತು ಪವಿತ್ರ ಅಂದ. ನಾವಿಬ್ಬರು ನಮ್ಮ ಮಗಳಿಗೆ ಖುಷಿ ಅಂತ ಹೆಸರಿಟ್ವಿ. ಅವತ್ತು ನನಗೆ ಮೊದಲ ಸಲ ಅನಿಸಿದ್ದು, ಲೈಫ್ನಲ್ಲಿ ನೋವು ಅನ್ನೋದು ಯಾವತ್ತೂ ಕಾಯಂ ಆಗಿರಲ್ಲ, ಒಂದಲ್ಲ ಒಂದು ದಿನ ಖುಷಿ ಅನ್ನೋದು ವಾಪಸ್ ಬಂದೇ ಬರುತ್ತದೆ ಅಂತ. ನಾವಿಬ್ಬರು ಅಲ್ಲಿ ನಮ್ಮ ಪುಟ್ಟ ಸಂಸಾರದಲ್ಲಿ ತುಂಬ ಲಕ್ಕಿಯಾಗಿ ಬದುಕೋಕೆ ಶುರು ಮಾಡಿದ್ವಿ. ಕಾರ್ತಿಕ್ ಆಫೀಸ್ ಕೆಲಸ ನೋಡ್ಕೊತಾ ಇದ್ದ. ನಾನು ಮನೆ ಮತ್ತು ಮಗಳನ್ನು ಜಾಗ್ರತೆಯಾಗಿ ನೋಡ್ಕೊತಾ ಇದ್ದೆ. ಸಂಜೆ ಆಗ್ತಾ ಇದ್ದಂತೆ ನಾವಿಬ್ಬರು ಮಗಳ ಜೊತೆ ಕೂತು ಊಟ ಮಾಡ್ತಿದ್ವಿ, ಹರಟೆ ಹೊಡಿತಾ ಇದ್ವಿ. ನಾನು ಆಗಾಗ ಯೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ ಅವತ್ತು ಆ ಕಷ್ಟದ ಸಮಯದಲ್ಲಿ ನಾನು ಹೊಡೆದು ಹೋಗಿದ್ರೆ, ಬದುಕೋ ಭರವಸೆಯನ್ನೇ ಬಿಟ್ಟು ಬಿಟ್ಟಿದ್ರೆ, ಇವತ್ತು ಈ ಸುಂದರವಾದ ದಿನಗಳನ್ನು ನೋಡೋಕ್ಕೆ ಆಗ್ತಾನೇ ಇರಲಿಲ್ಲ ಅಲ್ವಾ ಅಂತ. ಈಗ ನನ್ನ ಲೈಫ್ನಲ್ಲಿ ಭಯ ಅನ್ನೋದೇ ಇರಲಿಲ್ಲ, ಬರೀ ನೆಮ್ಮದಿ ಮಾತ್ರ ತುಂಬಿತ್ತು. ಎಷ್ಟೋ ವರ್ಷಗಳ ನಂತರ ನನಗೆ ನಿಜವಾಗಿಯೂ ಅನಿಸಿತ್ತು, ನಾನು ಖುಷಿಯಾಗಿದ್ದೀನಿ ಅಂತ. ನಮ್ಮಿಬ್ಬರ ಲೈಫ್ ತುಂಬ ಪ್ರೀತಿಯಿಂದ ಸಾಗ್ತಾ ಇತ್ತು. ಕಾರ್ತಿಕ್ ಮತ್ತು ನಾನು ನಮ್ಮ ಮಗಳ ಜೊತೆ ಪ್ರತಿದಿನವೂ ಎಂಜಾಯ್ ಮಾಡ್ತಾ ಇದ್ವಿ. ಬೆಳಗ್ಗೆ ಆದರೆ ಸಾಕು, ಇಡೀ ಮನೆಯಲ್ಲಿ ಅವಳ ಮುದ್ದಾದ ನಗು ಗಿಲಿ ಅಂತ ಕೇಳಿಸ್ತಾ ಇತ್ತು. ರಾತ್ರಿ ಆದರೆ ಮೂವರು ಜೊತೆ ಕೂತು ಊಟ ಮಾಡ್ತಾ ಇದ್ವಿ. ಬದುಕು ನಿಜಕ್ಕೂ ಒಂದು ಹೊಸ ಬಿಗಿನಿಂಗ್ ಥರ ಇತ್ತು. ಆ ಹಳೆ ಕೈ ನೆನಪುಗಳೆಲ್ಲ ಮೆಲ್ಲಗೆ ಹಿಂದೆ ಉಳ್ಕೊತಾ ಹೋದ್ವು. ನಾನು ಮತ್ತೆ ಜೀವಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬಂತು. ಹೀಗಿರಬೇಕಾದ್ರೆ ಒಂದಿನ ಹಠಾತ್ತಾಗಿ ಕಾರ್ತಿಕ್ಗೆ ಫೋನ್ಗೆ ಅವರ ತಂದ ಕಡೆಯಿಂದ ಕಾಲ್ ಬಂತು. ಆ ಧ್ವನಿಯಲ್ಲಿ ಅಂಥದ್ದೇನು ನೋವು ಮತ್ತು ಆಯಾಸ ಎದ್ದು ಕಾಣ್ತಾ ಇತ್ತು. ಅವರು ತುಂಬಾ ಸಂಕಟ ಪಡ್ತಾ ಇದ್ರು. ಅಳ್ತಾ ಹೇಳ್ತಿದ್ರು, ಮಗನೇ, ಮೇಲೆ ನಮ್ಮ ಕೈಯಿಂದ ತಡ್ಕೊಳ್ಳೋಕೆ ಆಗ್ತಾ ಇಲ್ಲಪ್ಪ. ನಿನ್ನ ಇಬ್ಬರು ಅಣ್ಣಂದಿರು ನಮ್ಮನ್ನು ಮನೆಯಿಂದ ಆಚೆ ಹಾಕಿಬಿಟ್ರು. ನಮ್ಮನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿಬಿಟ್ಟಿದ್ದಾರೆ. ಈಗ ನಾವು ಒಂಟಿಯಾಗಿದ್ದೀವಿ. ಏನು ಮಾಡಬೇಕು ಅಂತ ದಾರಿ ಕಾಣ್ತಾ ಇಲ್ಲ. ನಮ್ಮ ಕೊನೆಯ ಆಸೆ, ಕೊನೆಯ ಭರವಸೆ ನೀನು ಕಣೋ ಅಂದರು. ಈ ಮಾತು ಕೇಳಿ ಕಾರ್ತಿಕ್ ಒಂದು ಸೆಕೆಂಡ್ ಸೈಲೆಂಟ್ ಆಗಿಬಿಟ್ಟ. ಅವನ
ಅವನ ಮುಖದಲ್ಲಿ ಕೋಪನೂ ಇತ್ತು, ಬೇಜಾರು ಇತ್ತು. ಯಾಕಂದರೆ ಯಾವ ತಂದೆ ಅವನನ್ನು ಅಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ರು ಇವತ್ತು ಅವರು ಇಷ್ಟೊಂದು ಬೇಸರದಲ್ಲಿದ್ದಾರೆ ಅನ್ನೋದು ಕೇಳಿ ಅವನಿಗೆ ತಡೆದುಕೊಳ್ಳಲು ಆಗಲೇ ಇಲ್ಲ. ಕಾರ್ತಿಕ್ ತಡ ಮಾಡದೆ ಅಂದ, ಅಪ್ಪ ನೀವೇನು ಚಿಂತೆ ಮಾಡಬೇಡಿ, ನಾನು ಇದ್ದೀನಿ ಅಲ್ವಾ, ನಿಮಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಅಲ್ಲೇರಿ. ನಾನು ಈಗಲೇ ನಿಮಗೆ ಅಮೇರಿಕಾಕ್ಕೆ ಬರೋಕ್ಕೆ ವೀಸಾ ಮತ್ತು ಫ್ಲೈಟ್ ಟಿಕೆಟ್ ರೆಡಿ ಮಾಡ್ತೀನಿ. ಇನ್ಮೇಲೆ ನೀವು ಒಂಟಿಯಾಗಿ ಇರಲ್ಲ, ನನ್ನ ಜೊತೆ ಇರ್ತೀರಿ ಅಂದ. ನಾನು ಪಕ್ಕದಲ್ಲೇ ನಿಂತು ಇದನ್ನೆಲ್ಲ ಕೇಳ್ತಾ ಇದ್ದೆ. ನನ್ನ ತಲೆಯಲ್ಲಿ ಎಷ್ಟೊಂದು ಯೋಚನೆಗಳು ಓಡ್ತಾ ಇದ್ವು ಅಂದರೆ ನಾನು ಒಂದು ಮಾತು ಕೂಡ ಆಡಲಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ಕಾರ್ತಿಕ್ ಅವರ ಅಪ್ಪ ಅಮ್ಮನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ, ಅವರಿಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ ಅಂತ. ಕೆಲವೇ ದಿನಗಳಲ್ಲಿ ಕಾರ್ತಿಕ್ ಎಲ್ಲ ಪ್ರಿಪ್ರೇಷನ್ ಮಾಡ್ದ. ಅವರ ಅಪ್ಪ ಮತ್ತು ಅಮ್ಮ ಅಮೇರಿಕಕ್ಕೆ ಬಂದರು. ಅವರು ಏರ್ಪೋರ್ಟ್ನಿಂದ ನಮ್ಮ ಮನೆಗೆ ಬಂದಾಗ ಕಾರ್ತಿಕ್ ತುಂಬ ಎಮೋಷ್ನಲ್ ಆಗಿ ಬಿಟ್ಟಿದ್ದ. ತನ್ನ ತಾಯಿಯನ್ನು ನೋಡಿ ಕಾರ್ತಿಕ್ ಜೋರಾಗಿ ಅತ್ತ. ಅವರ ಅಮ್ಮ ಕೂಡ ಅವನನ್ನು ತಬ್ಬಿಕೊಂಡು ತುಂಬ ಹೊತ್ತು ಕಣ್ಣೀರು ಹಾಕಿದರು. ನನಗೆ ಬಂದ ತಕ್ಷಣ ಅವರು ಮೊದಲ ಬಾರಿಗೆ ತಮ್ಮ ಪುಟ್ಟ ಮೊಮ್ಮಗಳನ್ನು ಕೈಗೆ ಎತ್ತಿಕೊಂಡಾಗ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಖುಷಿ ಇತ್ತು. ಅವಳನ್ನೇ ಪದೇ ಪದೇ ನೋಡ್ತಾ ಮುದ್ದಾಡ್ತಾ ಅಂದರು, ಇವಳೇ ನಮ್ಮ ಮನೆಗೆ ನಿಜವಾದ ಖುಷಿ, ಇವತ್ತಿಗೆ ನಮ್ಮ ಸಂಸಾರ ಪೂರ್ತಿಯಾಯಿತು ಅಂದರು. ಆ ಕ್ಷಣದಲ್ಲಿ ಎಷ್ಟೋ ವರ್ಷಗಳ ನೋವೆಲ್ಲ ಒಂದೇ ಸಲ ಕರಗಿ ಹೋದಂಗೆ ಆಯಿತು. ಮೆಲ್ಲಗೆ ಅವರು ನನ್ನನ್ನು ಕೂಡ ತಮ್ಮ ಸ್ವಂತ ಮಗಳ ಥರ ಪೂರ್ತಿಯಾಗಿ ಒಪ್ಕೊಳ್ಳೋಕೆ ಶುರು ಮಾಡಿದರು. ಕಾರ್ತಿಕ್ ಅಮ್ಮ ಮೊದಲೇ ನನ್ನನ್ನು ಇಷ್ಟಪಟ್ಟಿದ್ರು, ಆದರೆ ಅವರ ತಂದೆ ಸ್ವಲ್ಪ ಸೈಲೆಂಟಾಗಿ ಇರ್ತಾಯಿದ್ರು. ಸ್ಟಾರ್ಟಿಂಗ್ನಲ್ಲಿ ಅವರಿಗೆ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಆದರೆ ನಾನು ಅವರ ಮಗ ಮತ್ತು ಮೊಮ್ಮಗಳನ್ನು ಎಷ್ಟು ಜಾಗೃತಿಯಾಗಿ ನೋಡ್ಕೊತೀನಿ ಅನ್ನೋದನ್ನು ಕಣ್ಣಾರೆ ನೋಡಿದ ಮೇಲೆ ಅವರ ಮನಸ್ಸು ಪೂರ್ತಿಯಾಗಿ ಕರಗಿ ಹೋಯಿತು. ಒಂದಿನ ಅವರು ನನ್ನ ಹತ್ತಿರ ಕರೆದು ತುಂಬ ಸಾಫ್ಟ್ ಧ್ವನಿಯಲ್ಲಿ ಅಂದರು, ನಮ್ಮ ಮಗನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀಯ ಅಮ್ಮ ನೀನು. ಈ 4 ಗೋಡೆಗಳನ್ನು ಮತ್ತೆ ಒಂದು ಸುಂದರವಾದ ಸಂಸಾರವಾಗಿ ಮಾಡಿದ್ದು ನೀನೇ ಅಂದರು. ಅವರ ಬಾಯಲ್ಲಿ ಆ ಮಾತುಗಳನ್ನು ಕೇಳಿದಾಗ ನನ್ನ ಕಣ್ಣುಗಳು ತುಂಬಿ ಬಂದವು. ಯಾಕಂದರೆ ನನ್ನ ಲೈಫ್ನಲ್ಲಿ ಯಾರಿಂದಲೂ ನನಗೆ ಇಷ್ಟೊಂದು ಪ್ರೀತಿ ಗೌರವ ಸಿಕ್ಕೇ ಇರಲಿಲ್ಲ. ಇನ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಒಂದು ಪುಟ್ಟ ಸಂಸಾರದಲ್ಲಿ ಬಾಳೋಕ್ಕೆ ಶುರು ಮಾಡಿದ್ವಿ. ಬೆಳಗ್ಗೆ ಆದರೆ ಸಾಕು ಎಲ್ಲರ ಜೊತೆಗೆ ಕೂತು ಚಹಾ ಕುಡಿತಾ ಇದ್ವಿ, ಸಂಜೆ ಆದರೆ ಹಾಲ್ನಲ್ಲಿ ಕೂತು ಹರಟೆ ಹೊಡಿತಾ ಇದ್ವಿ. ನಮ್ಮ ಮಗಳು ಖುಷಿ ಇಡೀ ಮನೆ ತುಂಬ ಓಡಾಡ್ತಾ ಇದ್ಲು. ಅವಳ ನಗುವಿನ ಸದ್ದಿಗೆ ಇಡೀ ಮನೆ ತುಂಬಿ ಹೋಗ್ತಾ ಇತ್ತು. ಕಾರ್ತಿಕ್ ಈಗ ಅವರ ತಂದೆ ಜೊತೆ ಬಿಸ್ನೆಸ್ ವಿಷಯಗಳನ್ನು ಮಾತನಾಡುತ್ತಾ ಇದ್ದ. ನಾನು ಅವರಮ್ಮನ ಜೊತೆ ಸೇರಿ ಮನೆ ಕೆಲಸಗಳನ್ನು ನೋಡ್ಕೊತಾ ಇದ್ದೆ. ಯಾವ ಮನೆಯಲ್ಲಿ ಒಂದು ಕಾಲದಲ್ಲಿ ಬರೀ ನೋವಿತ್ತು, ಇವತ್ತು ಅಲ್ಲಿ ಬರೀ ಪ್ರೀತಿ ಮತ್ತು ನೆಮ್ಮದಿ ಮಾತ್ರ ಉಳಿದುಕೊಂಡಿತ್ತು. ಬದುಕು ನನ್ನನ್ನು ಎಷ್ಟು ಒಡೆದು ಹಾಕಿತ್ತು, ಇವತ್ತು ಅಷ್ಟೇ ಚಂದವಾಗಿ ನನ್ನನ್ನು ಮತ್ತೆ ಜೋಡಿಸಿದೆ ಅಂತ ಅನಿಸ್ತು. ಕೊನೆಗೂ ನಾನು ನನ್ನ ಸ್ವಂತ ಸಂಸಾರದ ಜೊತೆ ತುಂಬ ಖುಷಿಯಾಗಿ ಇರೋಕ್ಕೆ ಜಾಗ ಬಂದು ತಲುಪಿದೆ. ಗೆಳೆಯರೇ, ನಿಮಗೂ ನಮ್ಮ ಈ ಭಾವನಾತ್ಮಕ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಕಥೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.